Hare Krishna, Krishna Hare Hare, Hare Ram, Ram Ram Hare Hare. Hare Krishna, Krishna Krishna Hare Hare, Hare Ram, Ram Ram Hare Hare. Hare Krishna, Krishna Krishna Hare Hare, Hare Krishna, Krishna Krishna Hare Hare, Hare Rama, Rama Rama Hare Hare. Hare Krishna, Hare Rama, Rama Rama. Jaya Gauranikai, Jaya Gauranikai, Gauranikai, Jaya Gauranikai, Jaya 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 Prabhupada, 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 Jaya Jaya Prabhupada, Jaya Jaya हरे नाम संकीर्तन महायज्ञ की जय, जगत गुरु श्रील प्रभुपाद की जय, निताय गौर प्रेमानंदे हरि बोल। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च। हे कृष्ण करुणा सिंधु दीनबंधो जगत्पते गोपेश गोपिका कांता राधा कांता नमोस्तुते। तप्त कांचन गौरांगी राधे वृंदावनेश्वरी
वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद। हरे कृष्णा कृष्ण कृष्ण हरे 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 राम 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 हरे हरे। हरे कृष्ण। ಎಲ್ರಿಗೂ ಇವತ್ತಿನ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಹೋದ್ವಾರ ನಾವು ನಿತ್ಯಾನಂದರ ಬಗ್ಗೆ ಶ್ರವಣ ಮಾಡಿದ್ವಿ. ನಿತ್ಯಾನಂದ ಪ್ರಭುಗಳು ಆದಿಗುರು. ನಮ್ಮ ಭಕ್ತಿಯ ಜೀವನದಲ್ಲಿ ಇರೋ ಎಲ್ಲ ಅಡೆತಡೆಗಳನ್ನ ಅಡಚಣೆಗಳನ್ನ ನಿವಾರಿಸಕ್ಕೆ ನಾವು ನಿತ್ಯಾನಂದ ಪ್ರಭುಗಳಲ್ಲಿ ಪ್ರಾರ್ಥನೆಯನ್ನ ಮಾಡಬಹುದು. ಮತ್ತೆ ನಿತ್ಯಾನಂದ ಪ್ರಭುಗಳು ಚೈತನ್ಯ ಮಹಾಪ್ರಭುಗಳ ಪ್ರಚಾರ ಉದ್ದೇಶವನ್ನು ನೆರವೇರಿಸಕ್ಕೆ ಬಂದರು. ಚೈತನ್ಯ ಮಹಾಪ್ರಭುಗಳ ಪ್ರಚಾರದ ಉದ್ದೇಶ ಪ್ರತಿಯೊಬ್ಬರು ಕೂಡ ಈ ಕಲಿಯುಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು ಅನ್ನೋದು. ಸ್ವಯಂ ಕೃಷ್ಣ ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಚೈತನ್ಯ ಮಹಾಪ್ರಭು ಆಗಿ ಪ್ರಕಟ ಆಗ್ತಾನೆ. ಆ ಉದ್ದೇಶವನ್ನ ಎಲ್ಲರಿಗೂ ಹರಡೋ ಜವಾಬ್ದಾರಿ ಚೈತನ್ಯ ಮಹಾಪ್ರಭುಗಳು ನಿತ್ಯಾನಂದ ಪ್ರಭುಗಳಿಗೆ ಕೊಟ್ಟಿದ್ರು. ಹಾಗಾಗಿ ನಿತ್ಯಾನಂದ ಪ್ರಭುಗಳು ಮೊದಲ ಪ್ರಚಾರಕರು. ಮನೆ ಮನೆಗೆ ಹೋಗಿ ಎಲ್ಲರಲ್ಲೂ ಕೇಳ್ಕೊತಾ ಇದ್ರು, ದಯವಿಟ್ಟು ಕೃಷ್ಣನ ನಾಮದ ಜಪವನ್ನ ಮಾಡಿ. ಹಾಗಾಗಿ ಅವರ ಒಂದು ಪರಂಪರೆಯಲ್ಲಿ ಬಂದಿರುವಂತಹ ನಮ್ಮೆಲ್ಲರ ಒಂದು ಮುಖ್ಯ ಜವಾಬ್ದಾರಿ ಅಂದ್ರೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಮನೆ ಮನೆಗೂ ಮುಟ್ಟಿಸ್ಬೇಕು ನಾವು. ಅದು ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ. ಈ ನಿತ್ಯಾನಂದ ತ್ರಯೋದಶಿಯ ಹಿಂದಿನ ವಾರ ನಾವು ಭಗವದ್ಗೀತಾ ಅಧ್ಯಾಯ 7 ಶ್ಲೋಕ 15 ಶ್ರವಣ ಮಾಡಿದ್ವಿ. 15ನೇ ಶ್ಲೋಕಕ್ಕೆ ಮುಂಚೆ 14ನೇ ಶ್ಲೋಕದಲ್ಲಿ ಕೃಷ್ಣ ದೈವೀ ಹೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ ಹೇಳ್ತಾ ಇದ್ದಾನೆ. ದೈವೀ ಏಷ ಗುಣಮಯೀ ಮಮ ಮಾಯಾ ದುರತ್ಯಯ. ಈ ಭೌತಿಕ ಶಕ್ತಿ ಅಥವಾ ಮಾಯಾಶಕ್ತಿ, ಭೌತಿಕ ಶಕ್ತಿಯನ್ನು ಮಾಯಾಶಕ್ತಿ ಅಂತ ಕರೀತಾರೆ. ಮಾಯೆ ಅಂದ್ರೆ ಭ್ರಮೆ, ನಮ್ಮನ್ನ ಭ್ರಮೆಗೊಳಗಾಗಿಸುವಂತಹ ಶಕ್ತಿ. ಕೃಷ್ಣ ಹೇಳ್ತಾ ಇದ್ದಾನೆ ಮಮ ಮಾಯಾ, ನನ್ನ ಶಕ್ತಿ, ನನ್ನ ಮಾಯೆ. ದುರತ್ಯಯ ಅಂದ್ರೆ ಅವಳನ್ನು ಜಯಿಸೋದು ಬಹಳ ಕಠಿಣ. ಅಂದ್ರೆ ಏನು? ಎಲ್ಲರೂ ಕೂಡ ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಮನುಷ್ಯ ಜನ್ಮವನ್ನ ಪಡ್ಕೊಂಡಾದ್ಮೇಲೂ ಕೂಡ ನಾವು ಈ ಭೌತಿಕ ಜಗತ್ತಿನ ಭೌತಿಕ ಜಗತ್ತಿನಿಂದ ಆಕರ್ಷಿತರಾಗೋಗ್ತೀವಿ. ಅಲ್ಲಿ ನಾವು ಅದರ ಒಂದು ಬಂಧನಕ್ಕೆ ಸಿಕ್ಕಾಕೊಂಡು ಬಿಡ್ತೀವಿ. ಅದಕ್ಕೆ ಕಾರಣ ಹೇಳ್ತಾ ಇದ್ದೇನೆ ಕೃಷ್ಣ, ಯಾಕಂದ್ರೆ ಅದು ನನ್ನ ಶಕ್ತಿ. ಆ ಶಕ್ತಿಯ ಕೆಲಸನೇ ನಿಮ್ಮನ್ನ ಬಂಧಿಸೋದು. ಆ ಶಕ್ತಿಯನ್ನು ಜಯಿಸೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಶಕ್ತಿಯನ್ನ ಜಯಿಸಲೇಬೇಕು. ಯಾಕಂದ್ರೆ ಶಕ್ತಿಯನ್ನ ಯಾರು ಜಯಿಸೋದಿಲ್ವೋ ಅವರು ಈ ಭೌತಿಕ ಜಗತ್ತಿನಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಈ ಭೌತಿಕ ಜಗತ್ತಿನಲ್ಲಿ ಉಳ್ಕೊಳ್ಳೋದು ನಮ್ಮ ಧ್ಯೇಯ ಅಲ್ಲ. ಭೌತಿಕ ಜಗತ್ತಿನಿಂದ ವಾಪಸ್ಸು ಭಗವತ್ ಧಾಮಕ್ಕೆ, ವೈಕುಂಠಕ್ಕೆ ಹೋಗೋದು ನಮ್ಮ ಧ್ಯೇಯ, ಮನುಷ್ಯ ಜನ್ಮದ ಧ್ಯೇಯ. ಆದ್ರೆ ಭಗವಂತ ಹೇಳ್ತಾ ಇದ್ದಾನೆ ಅದು ಬಹಳ ಅಷ್ಟು ಸುಲಭ ಅಲ್ಲ. ನಾವು 1000 ಜನಕ್ಕೆ ಹೇಳಿದ್ರೆ ಒಬ್ರು ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅದು ಅಷ್ಟು ಮಾಯೆ ನಮ್ಮನ್ನ ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡ್ ಬಿಟ್ಟಿದ್ದಾಳೆ. ಬೆಳಗ್ಗೆ ಯಾರೋ ಭಕ್ತರ ಹತ್ರ ಮಾತಾಡ್ತಾ ಇದೆ. ಬೆಳಗ್ಗೆ ಇಂಗ್ಲಿಷ್ ಕ್ಲಾಸಿಗೆ ಬರ್ತಾರೆ, 2 ಮಾಲೆ ಜಪ ಮಾಡ್ತಾ ಇದೀನಿ ಅಂದ್ರು. ನಾಳೆ ಪ್ರಭು ತುಂಬಾ ದಿನ ಆಗೋಯ್ತು, ತುಂಬಾ ತಿಂಗಳಿಂದ 2 ಮಾಲೆ ಜಪ ಮಾಡ್ತಾ ಇದ್ದೀರಾ, ಸ್ವಲ್ಪ ಇನ್ಕ್ರೀಸ್ ಮಾಡಿ. ಪ್ರಭು ಮನ್ಸು ಬಿಡೋದೇ ಇಲ್ಲ ಪ್ರಭು. ನಾಳೆ ಅದ್ರ ಕೆಲಸನೇ ಅದು. ಅದ್ರ ಕೆಲಸ ಅದು ಮಾಡ್ಕೊಳುತ್ತೆ, ನಿಮ್ ಕೆಲಸ ನೀವು ಮಾಡಿ. ನಿಮ್ ಕೆಲಸ ಏನು? ಜಪ ಮಾಡೋದು.
ಅದಕ್ಕೆ ನಮಗೆ ಸುಬ್ಬಲಕ್ಷ್ಮಿ ಮಾತಾಜಿ ಎಕ್ಸಾಂಪಲ್ ಎಲ್ಲರಿಗೂ. ಪ್ರತಿ ತಿಂಗಳು ಒಂದು ಮಾಲೆ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ಬೇಕು, ಬೇರೆ ಮಾರ್ಗನೇ ಇಲ್ಲ. ಇಲ್ಲಾಂದ್ರೆ ಮನಸ್ಸು ನಮ್ಮನ್ನ ಸರಿಯಾಗಿ ಮೋಸ ಮಾಡೋದು. ಓಕೆ, ಸೊ ಬೇರೆ ಮಾರ್ಗ ಇಲ್ಲ. ಪ್ರಾರಂಭ ಮಾಡಾದ್ಮೇಲೆ ಇದನ್ನ ಮುಂದುವರ್ಸ್ಕೊಂಡು ಹೋಗ್ಬೇಕು. ಇಲ್ಲಾಂದ್ರೆ ನಮ್ಗೆ ಮನಸ್ಸು ಒಂದು ರೀತಿಯಲ್ಲಿ ಮಾಯೆಗೆ ಕೆಲಸ ಮಾಡ್ತಾ ಇದೆ. ನಮಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ನಮ್ಮ ಒಳ್ಳೇದಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ, ಮಾಯೆಗೆ ಕೆಲಸ ಮಾಡ್ತಾ ಇದೆ. ಸೊ ನಮ್ಮನ್ನ ದಾರಿ ತಪ್ಪಿಸೋದೇ ಅದ್ರ ಕೆಲಸ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಉದ್ಧರೇದ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇ ಆತ್ಮ ಇವ ಹಿ ಆತ್ಮನೋ ಬಂಧುರ್ ಆತ್ಮ ಇವ ಹಿ ರಿಪುರಾತ್ಮನಃ. ಮನಸ್ಸಿನಿಂದ ನಮ್ಮನ್ನ ನಾವು ಉದ್ಧಾರ ಮಾಡ್ಕೋಬೇಕಂತೆ, ಪತಿತರಾಗಬಾರ್ದಂತೆ. ಮನಸ್ಸೇ ನಮ್ಮ ಮಿತ್ರ ಮತ್ತೆ ಶತ್ರು. ಅನಿಯಂತ್ರಿತ ಮನಸ್ಸು ಶತ್ರು, ನಿಯಂತ್ರಿತ ಮನಸ್ಸು ಮಿತ್ರ. ಕೃಷ್ಣ ಪ್ರಜ್ಞೆಗೆ ಬರಕ್ಕಿಂತ ಮುಂಚೆ ಎಲ್ಲರ ಮನಸ್ಸು ಶತ್ರುಗಳೇ. ಯಾಕಂದ್ರೆ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿಲ್ಲ. ಕೃಷ್ಣ ಪ್ರಜ್ಞೆಗೆ ಬಂದಾದ್ಮೇಲೂ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಾದ್ಮೇಲೂ ಕೂಡ ಬಹಳ ತಿಂಗಳುಗಳು ಬೇಕಾಗತ್ತೆ, ವರ್ಷಾನುಗಟ್ಲೆ ಬೇಕಾಗತ್ತೆ ನಮ್ಮ ಮನಸ್ಸನ್ನು ನಾವು ನಿಯಂತ್ರಿಸಕ್ಕೆ. ಅಲ್ಲಿ ತನಕ ನಮ್ಮ ಮನಸ್ಸು ನಮ್ಮ ಶತ್ರುವಾಗೇ ನಮ್ಮ ಜೊತೆನೆ 24 ಗಂಟೆ ವಾಸ ಮಾಡ್ತಾ ಇದೆ. ಸೊ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಬೇರೆ ಮಾರ್ಗನೇ ಇಲ್ಲ ಈ ಮನಸ್ಸನ್ನ ಜಯಿಸ್ಬೇಕಂದ್ರೆ. ನನ್ನ ಮಾಯೆ ಬಹಳ ಪ್ರಬಲವಾದ ಶಕ್ತಿ. ಮಾಮೇವ ಯೇ ಪ್ರಪದ್ಯಂತೆ, ಮಾಮೇವ, ನನಗೆ ಮಾತ್ರ ಯಾರು ಶರಣಾಗತರಾಗ್ತಾರೋ, ನನಗೆ ಮಾತ್ರ ಯಾರು ಶರಣಾಗತರಾಗ್ತಾರೋ ಮಾಯಾಮೇತಾಂ ತರಂತಿತೆ. ತರಂತಿ ಅಂದರೆ ಈಜ್ಕೊಂಡು ಬಹಳ ಸುಲಭವಾಗಿ ದಾಟಬಿಡ್ತಾರಂತೆ ಮಾಯಾ ಸಮುದ್ರವನ್ನ. ಯಾರು ದಾಟ್ತಾರೆ? ಕೃಷ್ಣನಿಗೆ ಮಾತ್ರ ಶರಣಾಗತರಾದವರು. ನಮ್ಮ ಶೆಡ್ಯೂಲ್ ಏನು? ಸಂಡೇ ಮಾತ್ರ ಕೃಷ್ಣನಿಗೆ ಕೊಟ್ಟಿದ್ದೀವಿ ಪ್ರಭು, ಎಲ್ಲಾ ದಿನ ಬೇಕು ಅಂತ ಹೇಳ್ಬೇಡಿ. ಮಂಡೇ ಒಂದ್ ದೇವ್ರು, ಟ್ಯೂಸ್ಡೇ ಒಂದ್ ದೇವ್ರು, ವೆನ್ಸ್ಡೇ ಒಂದ್ ದೇವ್ರು. ಮಾಯೆಯನ್ನು ಜಯಿಸಕ್ಕಾಗಲ್ಲ. ಸೊ ಇವತ್ತು ಅದೇ ವಿಷಯವನ್ನ ಸ್ವಲ್ಪ ಮುಂದುವರಿಸ್ತೀವಿ ನಾವು. 15ನೇ ಶ್ಲೋಕದಲ್ಲಿ 14ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದ ಎಲ್ಲರೂ ಶರಣಾಗತರಾಗ್ಲೇಬೇಕು, ಅವನಿಗೆ ಬೇರೆ ಮಾರ್ಗ ಇಲ್ಲ. ಇಲ್ಲ ಅಂದ್ರೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೊಡೋದು ಅಷ್ಟೇ ಕೆಲಸ. ಭೌತಿಕ ಜಗತ್ತು ಏನು? ದುಃಖಾಲಯಂ ಅಶಾಶ್ವತಂ. ತಾತ್ಕಾಲಿಕವಾದ ಜಗತ್ತಿನಲ್ಲಿ ನಾವು ನಾನು ನನ್ನದು ಅನ್ಕೊಂಡು ನಾವು ಇಲ್ಲಿ ಭ್ರಮೆಯಲ್ಲಿ ಸಿಕ್ಕಾಕೊಂಡಿರ್ತೀವಿ. ಇದು ಜನ್ಮ ಜನ್ಮಾಂತರಗಳಿಂದ ನಡೀತಾನೆ ಹೋಗುತ್ತೆ. ಭಗವಂತನಿಗೆ ಶರಣಾಗತರಾದರೆ ಮಾತ್ರ ನಮ್ಮ ಪ್ರಜ್ಞೆಗೂ ಕೂಡ ಅದು ಬರುತ್ತೆ. ಇದು ಒಂದೇ ಜೀವನದಲ್ಲ ನನ್ನ ಕುಟುಂಬ ಇದ್ದಿದ್ದು, ಹಿಂದಿನ ಜನ್ಮದಲ್ಲಿ ಇರ್ಲಿಲ್ವಾ? ಇಂದ್ರ ಒಂದ್ಸತಿ ಬೃಹಸ್ಪತಿ ಇಂದ್ರನಿಗೆ ಶಾಪ ಕೊಡ್ತಾನೆ. ಇಂದ್ರ ಏನೋ ಮಾಡಿರ್ತಾನೆ ಕೆಲಸ. ಸೊ ಇಂದ್ರನಿಗೆ ಶಾಪ ಕೊಡ್ತಾನೆ ಬೃಹಸ್ಪತಿ. ಏನು ಶಾಪ? ಹಂದಿ ಶರೀರ. ಇಂದ್ರ ನೋಡಿ ಎಂತ ಸ್ಥಾನದಿಂದ ಅವನು ಹಂದಿ ಶರೀರವನ್ನು ಪಡ್ಕೋತಾನೆ. ಇಲ್ಲೇ ನಮ್ಮ ಉಳಿಮಾವನಲ್ಲಿ ಓಡಾಡ್ತಾ ಇದ್ನಂತೆ ಹಂದಿ ಶರೀರದಲ್ಲಿ. ಸರಿ, ಬ್ರಹ್ಮ ಬಂದ, ಅಪ್ಪ ಸಾಕಪ್ಪ ನಿನ್ ಕೆಲ್ಸ ಇದೆ, ವಾಪಸ್ ಬಾ ಅಂತ. ಏನ್ ಹೇಳ್ತಾನೆ ಇಂದ್ರ? ಎಷ್ಟ್ ಚೆನ್ನಾಗಿದೆ ನನ್ನ ಫ್ಯಾಮಿಲಿ ನೋಡಿ, ನನ್ನ ಹೆಂಡತಿ ನೋಡಿ ಎಷ್ಟು ಚೆನ್ನಾಗಿದ್ದಾಳೆ. ಹಂದಿ ಹೆಂಡತಿ ಚೆನ್ನಾಗಿದ್ದಾಳೆ ಅಂದ್ರೆ ಯಾರು ಗೊತ್ತಾಗತ್ತಪ್ಪ? ಹಂದಿಗೆ ಗೊತ್ತಾಗ್ಬೇಕಲ್ವಾ? ನೋಡಿ ಇಷ್ಟೊಂದು ಜನ ಮಕ್ಕಳಿದ್ದಾರೆ, ಇದೆಲ್ಲ ಬಿಟ್ಟು ನಾನು ಯಾತಕ್ಕೆ ಬರ್ಬೇಕು? ಬೇಡ ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲೇ ಚೆನ್ನಾಗಿದ್ದೀನಿ. ಇದು ಮಾಯೆ. ಸೊ ಹಾಗಾಗಿ ಕೃಷ್ಣ 15ನೇ ಶ್ಲೋಕದಲ್ಲಿ ಹೇಳ್ತಾನೆ, 4 ತರ ಜನ ನನ್ನ ಹತ್ರ ಬರದೇ ಇಲ್ಲ, ಯೋಚನೆನೇ ಇಲ್ಲ. ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ನಾ ಮಾಯಾ ಪರತ ಜ್ಞಾನಂ ಆಸುರಂ ಭಾವಮಾಶ್ರಿತ. 4 ತರ ಜನರು ದುಷ್ಕೃತಿನ, ಕೆಟ್ಟ ಬುದ್ಧಿಯವರು. ಯಾರು? ಮೂಢ, ಕತ್ತೆಗಳ ತರ ದುಡಿತಾ ಇರೋರು. ಜೀವನದಲ್ಲಿ ಕಾಯಕವೇ ಕೈಲಾಸ, ದುಡಿಮೆಯ ದೊಡ್ಡಪ್ಪ. ಇವರೆಲ್ಲ ಈ ಕ್ಯಾಟಗರಿಗೆ ಬರೋರು ಮೂಢರು. ಯಾಕಂದ್ರೆ ಇವ್ರಿಗೆ ಜೀವನದಲ್ಲಿ ಇದು ಒಂದೇ ಗುರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಸುಮ್ಮನೆ ಹಣ ಸಂಪಾದನೆ ಮಾಡೋದೇ ಗುರಿ. ಹಣದಿಂದ ಏನ್ ಮಾಡ್ಬೇಕು ಹಣದಿಂದ? ಮಜಾ ಮಾಡ್ಬೇಕು. ಏನ್ ಮಾತಾಜಿ ನೀವು ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ತೀರಿ. ಜನ ಯಾವ್ದಕ್ ಸಂಪಾದನೆ ಮಾಡಿದ್ರು? ಹಣನ ಮಜಾ ಮಾಡಕ್ಕೆ ಅಲ್ವಾ? ಸುಳ್ಳು ಹೇಳ್ತದೀನ? ಮಾಡೋದೇ ಇದು. ಏನೋ ಅಲ್ಪ ಸ್ವಲ್ಪ ಒಂದ್ ಸ್ವಲ್ಪ ಚಿಲ್ಲರೆ ಬಿದ್ದೋಯ್ತೀರಿ, 1 ನಿಮಿಷ ಯಾರು ಕೊಟ್ಟು ಬಂದ್ಬಿಡ್ತೀನಿ. ನೋಟ್ ಯಾರ ಹತ್ರ ಇರುತ್ತೆ? ನಮ್ಮ ಹತ್ರ. ಈ ಕಡೆ ಜೋಬ. ಅಂದ್ರೆ ಏನರ್ಥ? ನಾವು ನಮಗೋಸ್ಕರನೇ ಜೀವನ ಮಾಡ್ತಾ ಇರೋದು. ಬೇರೆಯವ್ರಿಗೆ ಮಾಡೋದು ಒಂದು 1% ಏನೋ ಮಾಡ್ತೀವಿ, ಆದರೆ ಸಾಧ್ಯ ಆದ್ರೆ. ಅದು ಎಲ್ಲರೂ ಅಲ್ಲ, ಮಾಡೋರು ಮಾಡ್ತಾರೆ. ಅರೆ ಜನರು ಎಲ್ಲರೂ ಸಂಪಾದನೆ ಮಾಡ್ತಾ ಇರೋದೇ ತಮ್ಮ ಆನಂದಕ್ಕೋಸ್ಕರ. ಇದು ಮೂಢ.
ಇಲ್ಲಿ ಕೃಷ್ಣ ಹೇಳ್ತಾನೆ, ನೀವೆಷ್ಟೇ ಸಂಪಾದನೆ ಮಾಡಿ ನನ್ನ ಹತ್ರ ಬರ್ದೇ ಇದ್ರೆ ನೀವು ಮೂಡ್ರೆ. ಇವತ್ತಿನ ಕಾಲದಲ್ಲಿ ಇದೊಂದು ತಪ್ಪು ಅಭಿಪ್ರಾಯ ಜನರಲ್ಲಿ. ನಾವು ಹೋಗಿ ನಮ್ಮ ಸಂಬಂಧಿಕರಿದ್ದಾರೆ ಅವ್ರ ಹತ್ರ, ಮುಂಚೆ ನಾನು ಎಕ್ಸಾಂಪಲ್ ಕೊಡ್ತೀನಿ, ಅವ್ರ ಹತ್ರ ಎಷ್ಟು ದುಡ್ಡಿದೆ ಅಂತಾನೆ ಅವ್ರಿಗೆ ಗೊತ್ತಿಲ್ಲ ಪಾಪ. ಅವ್ರ ಒಂದು 10 ಲಕ್ಷ ಎಲ್ಲ ಬಿದ್ದೋದ್ರೂ ಗೊತ್ತಾಗಲ್ಲ ಅವ್ರಿಗೆ ಅಂತ ಪರಿಸ್ಥಿತಿ ಅವ್ರದ್ದು. ಅವ್ರಿಗೆ ನಾವು ಹೋಗಿ ದೇವರು ದೇವಸ್ಥಾನ ಇದಕ್ಕೆಲ್ಲ ಏನಾದ್ರು ಕೇಳಿದ್ರೆ ನಾನ್ ಕೊಡಲ್ಲಪ್ಪ. ಮತ್ತೆ ಎಲ್ಲಿ ಕೊಡ್ತೀರಾ? ಅನಾಥಾಶ್ರಮ, ಯಾರೋ ಹಸ್ಕೊಂಡಿದ್ದಾರೆ ಅವ್ರಿಗೆ ಕೊಡ್ತೀವಿ. ಏನದು ಇನ್ನೊಂದು ಗಾದೆ ಇದೆಯಲ್ಲ, ಗಾದೆ ಇಲ್ಲ ಮಾತು ಏನು, ಜನ ಸೇವೆ ಜನಾರ್ದನ ಸೇವೆ, ಜನರ ಸೇವೆ ಜನಾರ್ದನ ಸೇವೆ. ಹೌದು, ಜನರ ಸೇವೆ ಜನಾರ್ದನ ಸೇವೆ, ಜನಾರ್ದನ ಹತ್ರ ಬರಲ್ಲ ನಾವು. ಸೊ ಇದು ಇನ್ನೊಂಥರ ಉಚಿತನ ಕಲಿಯುಗದಲ್ಲಿ. ಕೃಷ್ಣ ಹೇಳ್ದಾನೇನೆ, ನೀವು ಏನೇ ಮಾಡ್ಕೊಳ್ಳಿ, ಜನ ಸೇವೆ ಮಾಡಿ, ಇನ್ನೊಂದು ಮಾಡಿ, ನನ್ನ ಹತ್ರ ಬರಲಿಲ್ಲ ಅಂದ್ರೆ ನೀವು ಮೂರ್ಖರು. ಕೃಷ್ಣ ಹತ್ರ ಅಂದ್ರೆ ಕೃಷ್ಣ, ವಿಷ್ಣು, ನರಸಿಂಹ, ರಾಮ ಇತ್ಯಾದಿ. ಎರಡನೇ ವರ್ಗದವರು ಮಾಯಾಪರತ ಅಲ್ಲ, ನರಾಧಮ. ಮೊದಲನೆಯವರು ಮೂಢರು, ಎರಡನೇ ವರ್ಗದವರು ನರಾಧಮ. ನರಾಧಮ ಅಂದ್ರೆ ತುಂಬಾ ಸೊಫಿಸ್ಟಿಕೇಟೆಡ್ ಅಂತೀವಿ ನಾವು ಇಂಗ್ಲಿಷ್ ಅಲ್ಲಿ. ಸೊಫಿಸ್ಟಿಕೇಟೆಡ್ ಅಂದ್ರೆ ಏನ್ ಹೇಳ್ಬೇಕು ಕನ್ನಡದಲ್ಲಿ? ಏನು ಅಲ್ಲ, ಏನೋ ಅಂದ್ರೆ ದೊಡ್ಡ ಮನುಷ್ಯರು, ಸೂಟ್ ಬೂಟ್, ಒಂಥರ ದೊಡ್ಡ ಮನುಷ್ಯರು. ಕೈನಲ್ಲಿ ಊಟ ಮಾಡಬಾರ್ದು, ಸ್ಪೂನಲ್ಲಿ ಊಟ ಮಾಡಬೇಕು, ಮನೆ ಒಳಗೂ ಚಪ್ಪಲಿ ಶೂ ಹಾಕೊಂಡು ಓಡಾಡ್ತಾರೆ, ಮನೆಯಲ್ಲೇ ಬಾರ್ ತಂದಿಟ್ಕೋತಾರೆ. ಇವರೆಲ್ಲ ದೊಡ್ಡ ಮನುಷ್ಯರು. ಹೊರಗಡೆ ಹೋಗಿ ಕುಡಿದ್ರೆ ಲೋ ಕ್ಲಾಸ್, ಅದು ಮನೆಯಲ್ಲೇ ಕುಡಿಬೇಕು ನಾವು, ಹೈ ಕ್ಲಾಸ್. ಇವರೆಲ್ಲ ಸೊಫಿಸ್ಟಿಕೇಟೆಡ್ ಅಂತ ಕರೀತಾರೆ, ಸೊಫಿಸ್ಟಿಕೇಟೆಡ್. ನರಾಧಮ, ಕೃಷ್ಣ ಎಲ್ಲ ಹೇಳ್ತಾನೆ ಅವರು ನರಾಧಮರು, ಎಲ್ಲಾ ಮನುಷ್ಯರಲ್ಲಿ ಅಧಮರು. ನಾವು ಸೊಫಿಸ್ಟಿಕೇಶನ್ ಅಂದ್ರೆ ಏನು? ಪಾಶ್ಚಾತ್ಯರನ್ನ ಕಾಪಿ ಮಾಡಿರೋದು, ಇದೇ ಸೊಫಿಸ್ಟಿಕೇಶನ್ ನಮ್ದು. ಅದಕ್ಕಿಂತ ಮುಂಚೆ ಇದೆಲ್ಲ ಏನೂ ಇರ್ಲಿಲ್ಲ ನಮ್ಮ ಭಾರತದಲ್ಲಿ, ಈ ಹುಚ್ಚತನ ಎಲ್ಲ ಇರ್ಲಿಲ್ಲ. ಇದೆಲ್ಲ ಪಾಶ್ಚಾತ್ಯರು ಬಂದಾದ್ಮೇಲೆ ನಾವೆಲ್ಲ ಕತ್ಕೊಂಡಿರೋದು. ಇವಾಗ ನಾವು ದೊಡ್ಡ ಮನುಷ್ಯರು. ಏನು ನಮ್ಮ ದೊಡ್ಡ ಮನುಷ್ಯತ್ವ? ಏನು? ದೇವ್ರ ಹತ್ರ ಬರಲ್ಲ ನಾವು, ಎಲ್ಲ ನಮ್ಮ ಸಾಮರ್ಥ್ಯ ನಾವೇ ಮಾಡೋದು. ಇದು ಎರಡನೇ ವರ್ಗ. ಮೂರನೇ ವರ್ಗ ಮಾಯಾ ಅಪರತ ಜ್ಞಾನ. ಕೃಷ್ಣ ಹೇಳ್ತಾ ಇದ್ದಾನೆ ಇಲ್ಲಿ, ಮಾಯಾ ಅಪರತ ಜ್ಞಾನ ಅಂದ್ರೆ ಬಹಳ ಬುದ್ಧಿವಂತಿಕೆ ಇದೆ, ಅರೆ ಅವರು ಕೂಡ ದೇವ್ರ ಹತ್ರ ಬರಲ್ಲ. ಯಾರು? ವಿಜ್ಞಾನಿಗಳು, ಕವಿಗಳು ಇತ್ಯಾದಿ. ಅವ್ರ ಜೀವನದಲ್ಲಿ ಅವ್ರ ಕ್ಷೇತ್ರದಲ್ಲಿ ಅವ್ರು ಇದ್ಕೋತಾರೆ. ದೇವರು ನಿನ್ ಪಾಡಿಗೆ ನೀನ್ ಇರಪ್ಪ, ನನ್ನ ಪಾಡಿಗೆ ನಮ್ಮನ್ನು ಬಿಟ್ಬಿಡು ಅಷ್ಟೇ. ಆಮೇಲೆ ಕೊನೆಯದು ಆಸುರಂ ಭಾವ ಆಶ್ರಿತ. ಒಟ್ಟು ನಾಸ್ತಿಕರು, ಅಂದ್ರೆ ದೇವರೇ ಇಲ್ಲ ಅಂತಾರ ಅವ್ರು. ಬಾಯಿಂದ ನೇರವಾಗಿ ಹೇಳ್ಬಿಡ್ತಾರೆ, ದೇವ್ರು ಇಲ್ಲ, ಮನುಷ್ಯನೇ ದೇವ್ರು. ಯಾರೋ ಹೇಳಿದ್ರು ಮನುಷ್ಯನೇ ಎಲ್ಲ ಸೃಷ್ಟಿ ಮಾಡಿರೋದು, ಈ ರೀತಿ ವಾದ ಮಾಡ್ತಾರೆ. ಏನು ಉಚಿತನಪ್ಪ. ಸೊ ಇವರೆಲ್ಲ ಕೃಷ್ಣ ಹೇಳ್ತಾನೆ, ಈ 4 ವರ್ಗದ ಜನರು ನನಗೆ ಶರಣಾಗತರಾಗಲ್ಲ. ಅಂದ್ರೆ ಅವ್ರ ಗತಿ ಏನು? ಮತ್ತೆ ಸುತ್ತೊಡಿತಾ ಇರೋದು ಇಲ್ಲಿ ಇವ್ರ ಕೆಲಸ. ಇವಾಗ ಈ ಶ್ಲೋಕದಲ್ಲಿ 16ನೇ ಶ್ಲೋಕದಲ್ಲಿ, ಮುಂದಿನ ಶ್ಲೋಕಕ್ಕೆ ಹೋಗಪ್ಪ. ಇವತ್ತಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, 4 ತರಹದ ಜನರು ನನಗೆ ಶರಣಾಗತರಾಗ್ತಾರೆ. ಇವಾಗ ನನ್ನ ಹತ್ರ ಬರುವಂತ ಜನರು ಯಾರು? ನಾವೆಲ್ಲ ಕೃಷ್ಣ ಹತ್ರ ಬಂದಿದೀವಿ. ಇವಾಗ ನಾವು ಈ 4 ವರ್ಗದಲ್ಲಿ ಯಾವ ವರ್ಗ ಅಂತ ನೋಡ್ಕೋಬಹುದು. ಓಕೆ, ನಾನು ಶ್ಲೋಕ ಹೇಳ್ತೀನಿ, ಎಲ್ಲರೂ ರಿಪೀಟ್ ಮಾಡಿ. ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಯಾರು ಹೇಳ್ತೀರ? ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋ ಅರ್ಜುನ ಆರ್ಥೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಚತುರ್ವಿಧಾ ಭಜಂತೆ ಮಾಂ ಜನಾ ಸುಕೃತಿನೋ ಅರ್ಜುನ
आर्तो जिज्ञासुरर्थार्थी ज्ञानी च भरतर्षभ भरतवर्षभ अಲ್ಲ भरतर्षभ ओके चतुर्विधा भजन्ते मां चतुर्विधा भजन्ते मां जना सुकृतिनो अर्जुन आर्तो जिज्ञासुरर्थार्थी ज्ञानी च भरतर्षभ ओके माताजियವರು चतुर्विधा भजन्ते मां जना सुकृतिनो अर्जुन आर्तो जिज्ञासुरर्थार्थी ज्ञानी च भरतर्षभ नेक्स्ट चतुर्विधा भजन्ते मां जना सुकृतिनो अर्जुन आर्तो जिज्ञासुरर्थार्थी ज्ञानी च भरतर्षभ चतुर्विधा भजन्ते मां जना सुकृतिनो अर्जुन आर्तो जिज्ञासुरर्थार्थी ज्ञानी च भरतर्षभ ओके चतुर्विधा भजन्ते मां ಚತುರ್ವಿಧ 4 ವರ್ಗದ ಜನರು ಭಜಂತೆ ಭಜಂತೆ ಅಂದ್ರೆ ಭಜ ಅಂದ್ರೆ ಆರಾಧನೆ ಅಂತ ಭಜನೆ ಅಂದ್ರೆ ಪೂಜೆ ಅಲ್ಲ ಪೂಜೆಗೂ ಭಜನೆಗೂ ವ್ಯತ್ಯಾಸ ಇದೆ ಪೂಜೆ ಅಂದ್ರೆ ನಾವು ಯಾವ್ದಾದ್ರು ಒಬ್ಬ ಮನುಷ್ಯನನ್ನು ಕೂಡ ಪೂಜಿಸಬಹುದು ಆದರೆ ಭಜನೆ ಅನ್ನೋ ಪದ ಕೇವಲ ಭಗವಂತನಿಗೆ ಮಾತ್ರ ಅನ್ವಯವಾಗುತ್ತೆ ಸೊ ಕೃಷ್ಣ ಹೇಳ್ತಾನೆ ಚತುರ್ವಿಧ ಭಜಂತೆ ಮಾಂ 4 ವರ್ಗದ ಜನರು ನನ್ನ ಭಜನೆಯನ್ನ ಮಾಡ್ತಾರೆ ನನ್ನ ಪೂಜೆಯನ್ನ ಮಾಡ್ತಾರೆ ನನ್ನ ಆರಾಧನೆಯನ್ನ ಮಾಡ್ತಾರೆ ಯಾರು ಜನ ಸುಕೃತಿನೋ ಅರ್ಜುನ ಇವಾಗ ಹಿಂದಿನ ಶ್ಲೋಕದಲ್ಲಿ ಇದ್ದವ್ರನ್ನ 4 ವರ್ಗದವ್ರನ್ನ ಏನಂತ ಕರೆದ ಕೃಷ್ಣ ದುಷ್ಕೃತಿನ ಈ ಶ್ಲೋಕದಲ್ಲಿ ಸುಕೃತಿನ ಸೊ ಎರಡರಲ್ಲೂ ಕಾಮನ್ ಏನು ಕೃತಿನ ಒಂದರಲ್ಲಿ ದುಷ್ ಆಡ್ ಆಗಿದೆ ಈ ಕಡೆ ಇನ್ನೊಂದರಲ್ಲಿ ಸು ಆಡ್ ಆಗಿದೆ ದುಷ್ಕೃತಿನ ಅಂದ್ರೆ ಕೆಟ್ಟ ಬುದ್ಧಿ ಸುಕೃತಿನ ಅಂದ್ರೆ ಒಳ್ಳೆ ಬುದ್ಧಿ ಬೇರೆ ಮಾತುಗಳಲ್ಲಿ ಹೇಳ್ಬೇಕಂದ್ರೆ ದುಷ್ಕೃತಿನ ಅಂದ್ರೆ ಪಾಪಿಗಳು ಪಾಪವನ್ನ ಮಾಡ್ತಾ ಇದ್ದಾರೆ ಸುಕೃತಿನ ಅಂದ್ರೆ ಪುಣ್ಯವಂತರು ಈ ಸುಕೃತಿನ ಅಥವಾ ಪುಣ್ಯ ಇದರಲ್ಲಿ 2 ವಿಧ ಇದೆ 2 ತರಹದ ಪುಣ್ಯ ಇದೆ ಒಂದಕ್ಕೆ ಭೌತಿಕ ಪುಣ್ಯ ಅಂತ ಕರೀತಾರೆ ಭೌತಿಕ ಪುಣ್ಯ ಅಂದ್ರೆ ಏನಾಗುತ್ತೆ ಅದರಿಂದ ಭೌತಿಕ ಪುಣ್ಯದಿಂದ ನಮಗೆ ಈ ಜೀವನದಲ್ಲಿ 4 ವಿಷಯಗಳು ಸಿಗುತ್ತವೆ ಒಳ್ಳೆಯ ಜನ್ಮ ಐಶ್ವರ್ಯ ಶಿಕ್ಷಣ ಮತ್ತೆ ಸೌಂದರ್ಯ ಜನ್ಮ ಐಶ್ವರ್ಯ ಸುತಶ್ರೀ 4 ವಿಷಯಗಳು ನಮ್ಮ ಪೂರ್ವ ಪುಣ್ಯ ಕರ್ಮದ ಫಲ ಸೊ ನಾವು ಪುಣ್ಯ ಕಾರ್ಯವನ್ನ ಮಾಡಿದ್ರೆ ಪುಣ್ಯ ಕಾರ್ಯದಿಂದ ನಾವು ಈ ಜನ್ಮದಲ್ಲಿ ಏನನ್ನು ಪಡ್ಕೊಳ್ಳಲ್ಲ ಪುಣ್ಯ ಕಾರ್ಯ ನಾವು ಮಾಡ್ತಾ ಇರೋದರ ಫಲ ಯಾವಾಗ ಸಿಗುತ್ತೆ ಮುಂದಿನ ಜನ್ಮದಲ್ಲಿ ಸಿಗುತ್ತೆ ಓಕೆ ಇದನ್ನ ಮೊದಲು ನಾವು ತಿಳ್ಕೋಬೇಕು ಇವಾಗ ಉದಾಹರಣೆಗೆ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗೋದು ಪುಣ್ಯಕರ್ಮದಿಂದ ನಿಮಗೆ ಈ ಜನ್ಮದಲ್ಲಿ ಏನು ಸಿಗಲ್ಲ ಅದು ಮುಂದಿನ ಜನ್ಮಕ್ಕೋಸ್ಕರ ನೀವು ಮಾಡ್ಕೋತಾರೆ ಇದರಲ್ಲಿ ಇನ್ನೊಂದು ತರ ಪುಣ್ಯ ಇದೆ 2ನೇ ತರ ಪುಣ್ಯ ಇದಕ್ಕೆ ಆಧ್ಯಾತ್ಮಿಕ ಪುಣ್ಯ ಅಂತ ಕರೀತಾರೆ ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಪುಣ್ಯ ಅಂದ್ರೆ ಈ ಪುಣ್ಯದಿಂದ ನಿಮಗೆ ಜನ್ಮ ಐಶ್ವರ್ಯ ಸುತಶ್ರೀ ಸಿಗಲ್ಲ ಈ ಪುಣ್ಯದಿಂದ ನಿಮಗೆ ಭಕ್ತಿ ಸಿಗುತ್ತೆ ವಿಶೇಷ ರೀತಿಯ ಸುಕೃತಿ ಅಥವಾ ಪುಣ್ಯ ಇದು ಇವಾಗ ಉದಾಹರಣೆಗೆ ಇದರಲ್ಲೂ 2 ರೀತಿ ಇದೆ ಒಂದು ಅಜ್ಞಾತ ಒಂದು ಜ್ಞಾತ ಅಂತ ಅಜ್ಞಾತ ಅಂದ್ರೆ ಗೊತ್ತಿಲ್ಲದೆ ಮಾಡಿರೋದಂಥದ್ದು ಗೊತ್ತಿಲ್ಲದೆ ಅಂತಹ ಒಂದು ಪುಣ್ಯವನ್ನು ಮಾಡಿದೀವಿ ಇನ್ನೊಂದು ಗೊತ್ತಿದ್ದು ಮಾಡಿರುವಂಥದ್ದು ಈಗ ಗೊತ್ತಿಲ್ಲದೆ ಇರೋ ಪುಣ್ಯ ಅಂದ್ರೇನು ಇವಾಗ ಉದಾಹರಣೆಗೆ ಯಾರೋ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇದಾರೆ ಪಾಪ ವಯಸ್ಸಾಗಿದೆ ಅಥವಾ ಅವರು ಕಾಲ್ ನೋವಿದೆಯೋ ಏನೋ ಕುಂಟ್ತಾ ಇದಾರೆ ಯಾರೋ ನೀವು ನೋಡ್ತೀರಾ ಅಯ್ಯೋ ಪಾಪ ನಿಮ್ಮನ್ನ ಎಲ್ಲರೂ ಬಸ್ ಸ್ಟ್ಯಾಂಡಿಗೆ ಬಿಡ್ಲಾ ಅಂತ ಕೇಳಿ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಿಡ್ತೀವಿ ಇವಾಗ
ಅವನು ಆ ವ್ಯಕ್ತಿ ಸಾಮಾನ್ಯವಾದ ಮನುಷ್ಯನಾಗಿದ್ರೆ ನೀವು ಏನ್ ಕಳ್ಸ್ಕೊಂಡ್ರಿ? ಭೌತಿಕ ಪುಣ್ಯವನ್ನ ಕಳ್ಸ್ಕೊಂಡ್ರಿ. ಓಕೆ, ಆದ್ರೆ ಆ ವ್ಯಕ್ತಿ ಏನಾದ್ರೂ ಭಕ್ತನಾಗಿದ್ರೆ 2 ಬ್ಯಾಗು ಹಿಡ್ಕೊಂಡು ನಮ್ಮ ಶಂಕಾಪುರಗೂ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇರ್ತಾರೆ ಮನೆ ತನಕ 3 ಕಿಲೋಮೀಟರ್ 3 ಕಿಲೋಮೀಟರ್ ಇವಾಗ ಯಾರ ನಡ್ಕೊಂಡು ಹೋಗ್ತಿರುವಾಗ ಇವ್ರನ್ನ ನೋಡ್ಬಿಟ್ಟು ಬನ್ನಿ ನಿಮ್ಮನ್ನು ಬಿಡ್ತೀನಿ, ಇವ್ರು ಬೇಡ ಅಂತಾರೆ. ಅರೆ ಬಿಡ್ತೀನಿ ಅಂತ ಯಾರು ಬಿಡಕ್ಕೆ ಅವಕಾಶ ಕೊಟ್ರೆ ಅವಾಗ ಆ ವ್ಯಕ್ತಿಗೆ ಏನ್ ಸಿಗುತ್ತೆ? ಅದಕ್ಕೆ ಅಜ್ಞಾತ ಸುಕೃತಿ ಅಂತ ಕರೀತಾರೆ. ಅಜ್ಞಾತ, ಯಾಕಂದ್ರೆ ವೈಷ್ಣವರ ಸ್ಥಾನ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಅಯ್ಯೋ ಸುಮ್ನೆ ಪಾಪ ನಡ್ಕೊಂಡು ಹೋಗ್ತಾರೆ, ಪಾಪ ಬಿಡೋಣ ಅಂತ ಅಯ್ಯೋ ಪಾಪ ಅಂತ ಬಿಟ್ಟಾಗ ಅದು ಅಜ್ಞಾತ ಸುಕೃತಿ. ಯಾಕಂದ್ರೆ ಅದು ವೈಷ್ಣವರಿಗೆ ಸಂಬಂಧಿತವಾದ ಸೇವೆ. ಈ ರೀತಿಯಾದ ಸೇವೆಯಿಂದ ಒಬ್ಬ ಜೀವಿ ಭಗವಂತನ ಹತ್ರ ಬರ್ತಾನೆ, ಭಕ್ತಿಗೆ ಬರ್ತಾನೆ. ಇನ್ನೊಂದು ಜ್ಞಾತ ಸುಕೃತಿ. ಜ್ಞಾತ ಸುಕೃತಿ ಅಂದ್ರೆ ಗೊತ್ತಿದ್ದು ನಮಗೆ ಗೊತ್ತು ವೈಷ್ಣವರ ಏನು ಪ್ರಾಮುಖ್ಯತೆ ಏನು ಅಂತ ನಾವು ಭಕ್ತರ ಸಂಘಕ್ಕೆ ಬರ್ತೀವಿ, ಭಕ್ತರ ಜೊತೆ ಸಿಗ್ತೀವಿ. ಇದು ಜ್ಞಾತ. ಅಥವಾ ಯಾರನ್ನೋ ಸ್ವಾಮಿಗಳನ್ನ ಮನೆಗೆ ಕರಿತೀವಿ, ಅವ್ರ ಪಾದ ಪೂಜೆ ಮಾಡ್ತೀವಿ, ಅವ್ರಿಗೆ ಬೇರೆ ರೀತಿ ಉಪಚಾರ ಮಾಡ್ತೀವಿ. ಇದು ಗೊತ್ತಿದ್ದು ನಾವು ಮಾಡ್ತಾ ಇರುವಂತಹ ಒಂದು ಸೇವೆ. ಅದರಿಂದ ನಾವು ಭಕ್ತಿಗೆ ಬರೋ ಸಾಧ್ಯತೆ ಇದೆ. ಇವಾಗ ಭಕ್ತಿಯ ಬಗ್ಗೆ ಒಂದು ಸ್ವಲ್ಪ ವಿಷಯವನ್ನ ಹೇಳ್ತೀನಿ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್, ಸ್ವಲ್ಪ ಇದನ್ನ ಗಮನ ಕೊಟ್ಟು ಶ್ರವಣ ಮಾಡಿ. ಭಕ್ತಿ ಅಂದ್ರೆ ದೇವೋತ್ತಮ ಪರಮ ಪುರುಷ ಭಗವಂತನ ಸೇವೆ, ಭಕ್ತಿ ಅಂದ್ರೆ. ಓಕೆ, ಇವಾಗ ಈ ಭಕ್ತಿ ಅನ್ನೋದು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲೂ ಸುಪ್ತವಾಗಿದೆ. ಎಲ್ಲಿದೆ ಭಕ್ತಿ? ನಮ್ಮೆಲ್ಲರ ಹೃದಯದಲ್ಲಿ ಯಾವ ತರ ಇದೆ? ಸುಪ್ತವಾಗಿದೆ ಭಕ್ತಿ. ಅಂದ್ರೆ ನಾವು ಭಕ್ತಿಯನ್ನ ಹೊರಗಡೆಯಿಂದ ತಗೊಳ್ಳೋ ವಿಷಯ ಅಲ್ಲ ಭಕ್ತಿ. ಇದನ್ನ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಭಕ್ತಿ ನಮ್ಮ ಹೃದಯದಲ್ಲಿ ಆಗ್ಲೇ ಇದೆ, ಅದು ಸುಪ್ತವಾಗಿದೆ. ಈ ಭಕ್ತಿಯನ್ನ ನಾವು ಏನ್ ಮಾಡ್ಬೇಕು? ಎಬ್ಬಿಸ್ಬೇಕು, ಜಾಗೃತಗೊಳಿಸ್ಬೇಕು. ಸೊ ಭಕ್ತಿಯನ್ನ ಹೊರಗಡೆಯಿಂದ ತಗೊಳ್ಳೋದಲ್ಲ, ನಮ್ಮ ಹೃದಯದಲ್ಲೇ ಇರೋ ಭಕ್ತಿಯನ್ನ ಜಾಗೃತಗೊಳಿಸ್ಬೇಕು. ಇವಾಗ ಈ ಹೃದಯದಲ್ಲಿರೋ ಭಕ್ತಿ ಜಾಗೃತ ಹೇಗಾಗತ್ತೆ? ಭಕ್ತ್ಯಾ ಸಂಜಾತಯ ಭಕ್ತಿ. ಭಕ್ತಿ ಇನ್ನೊಬ್ಬ ಭಕ್ತರಲ್ಲಿ ಇರುವಂತಹ ಭಕ್ತಿಯಿಂದ ಜಾಗೃತವಾಗತ್ತೆ. ನಮ್ಮ ಹೃದಯದಲ್ಲಿರೋ ಭಕ್ತಿ ಇನ್ನೊಬ್ಬ ಭಕ್ತರಲ್ಲಿರೋ ಭಕ್ತಿಯಿಂದ ಜಾಗೃತವಾಗತ್ತೆ. ಅಂದ್ರೆ ಏನರ್ಥ? ನಾವು ಭಕ್ತರ ಸಂಘಕ್ಕೆ ಬಂದಾಗ ಮಾತ್ರ ನಮ್ಮ ಭಕ್ತಿ ಜಾಗೃತವಾಗಕ್ಕೆ ಸಾಧ್ಯ. ಗೊತ್ತಾಗ್ತಾ ಇದೆಯಲ್ವಾ? ಭಕ್ತಿ ನಮ್ಮ ಹೃದಯದಲ್ಲಿ ಸುಪ್ತವಾಗಿದೆ. ಆ ಭಕ್ತಿಯನ್ನ ಜಾಗೃತಗೊಳಿಸ್ಬೇಕು ಅಂದ್ರೆ ನಾವು ಭಕ್ತರ ಸಂಘಕ್ಕೆ ಬರಬೇಕು. ಭಕ್ತರ ಸಂಘಕ್ಕೆ ಬರಕ್ಕೆ ಏನು ಕಾರಣ? ಅಜ್ಞಾತ ಸುಕೃತಿ. ಅಜ್ಞಾತ ಸುಕೃತಿ. ನಾವು ಹಿಂದಿನ ಜನ್ಮದಲ್ಲಿ ಗೊತ್ತೋ ಗೊತ್ತಿಲ್ದೇನೋ ಯಾರೋ ಒಬ್ಬರು ಭಕ್ತರಿಗೆ ನಾವು ಏನೋ ಒಂದು ಸೇವೆ ಮಾಡಿದ್ರೆ ಅದರಿಂದ ನಾವು ಭಕ್ತರ ಸಂಪರ್ಕಕ್ಕೆ ಬರ್ತೀವಿ, ಬೇರೆ ಕಾರಣದಿಂದ ಅಲ್ಲ. ಬೇರೆ ಕಾರಣಗಳು ನಮಗೆ ಪೂರಕವಾಗ್ಬೋದು, ಸಹಾಯಕವಾಗ್ಬೋದು, ಆದ್ರೆ ಕಾರಣ ಆಗೋದಿಲ್ಲ. ಇವಾಗ ಉದಾಹರಣೆಗೆ ದೇವಸ್ಥಾನಕ್ಕೆ ಹೋಗೋದು. ದೇವಸ್ಥಾನಕ್ಕೆ ಹೋಗೋದ್ರಿಂದ ನಾವು ಭಕ್ತರಾಗ್ತೀವಿ ಅಂತ ಏನು ಗ್ಯಾರಂಟಿ ಇಲ್ಲ. ಯಾಕೆ? ನಾವೆಲ್ಲರೂ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ? ಅಟ್ಲೀಸ್ಟ್ ಎಲ್ಲರೂ ವರ್ಷಕ್ಕೆ ಒಂದ್ಸತಿ ಅಂತೂ ಹೋಗ್ತಾರಪ್ಪ ಜನ. ತಿರುಪತಿ ಗೋವಿಂದ ಗೋವಿಂದ. ಏನ್ ಮಾಡ್ತೀವಿ? ಗೋವಿಂದನ ಹತ್ರ ಹೋಗ್ಬಿಟ್ಟು ಬಿಸ್ನೆಸ್ ಮಾಡ್ತೀವಿ. ನಾವು ಪ್ರತಿ ವರ್ಷ ಹೋಗೋದು ಏನಕ್ಕೆ? ಗೋವಿಂದನ ಹತ್ರ ಹುಂಡಿಯಲ್ಲಿ ದುಡ್ಡು ಹಾಕಿ ಏನೋ ಕೇಳ್ಕೊಂಡು ಬರೋದಕ್ಕೆ. ಸಾಮಾನ್ಯವಾಗಿ ಯಾರು ಅಲ್ಲಿ ಹೋದವ್ರು ಯಾರು ಕೇಳ್ಕೊಳ್ಳೋದು ಏನಾದ್ರು ಬರ್ತಾರ? ಬಹಳ ಕಡಿಮೆ. ಸಾಮಾನ್ಯವಾಗಿ ಏನೋ ಒಂದು ಕೇಳ್ತೀವಿ. ಸೊ ಈ ರೀತಿ ನಾವು ಮತ್ತೆ ವರ್ಷ ಒಂದಾದ್ಮೇಲೆ ಮತ್ತೊಂದು ವರ್ಷ ದೇವಸ್ಥಾನಕ್ಕೆ ಹೋಗ್ತಾ ಇರ್ಬೋದು, ಏನೋ ಬೇಡ್ಕೊಂಡು ವಾಪಸ್ ಬರ್ತಾ ಇರ್ಬೋದು. ಆದ್ರೆ ನಾವು ಭಕ್ತಿಗೆ ಬರ್ತೀವಿ ಅನ್ನೋದಕ್ಕೆ ಏನು ಗ್ಯಾರಂಟಿ ಇಲ್ಲ. ಯಾಕಂದ್ರೆ ದೇವಾಲಯದಿಂದಲೂ ಭಗವಂತನು ನೋಡ್ತಾನೆ. ನೀನ್ ಭಕ್ತನಾಗ್ಬೇಕಾ? ಏನ್ ಮಾಡ್ತಾನೆ ಅವಾಗ ಭಗವಂತ? ನಮ್ಮನ್ನ ಎಲ್ಲಿ ಕಳಿಸ್ತಾನೆ? ಭಕ್ತರ ಸಂಪರ್ಕ ಕಳಿಸ್ತಾನೆ. ಭಗವಂತನು ಕೊಡೋ ಕೃಪೆ ಅದೇ, ಭಕ್ತರ ಸಂಘಕ್ಕೆ ಹೋಗ್ಬೇಕು. ಅದಕ್ಕೆ ಭಕ್ತಿಯಲ್ಲಿ ಪ್ರಾರಂಭ ಆಗೋದು ಯಾವುದರಿಂದ? ಆದೋ ಶ್ರದ್ಧಾ. ಮೊದಲು ಶ್ರದ್ಧೆ ಇರ್ಬೇಕು. ಭಕ್ತಿ, ಭಗವಂತ, ಇದರೆಲ್ಲ ಶ್ರದ್ಧೆ ಇರ್ಬೇಕು. ಆಮೇಲೆ ತಥಾ ಸಾಧು ಸಂಘ.
ಎರಡನೇ ಮಾರ್ಗ ಸಾಧು ಸಂಘ. ಭಕ್ತರ ಸಂಘಕ್ಕೆ ಬಂದ್ರೇನೆ ಆ ಭಕ್ತಿ ಜಾಗೃತವಾಗೋದು. ಅರೆ ಸಾಮಾನ್ಯವಾದ ಪುಣ್ಯ ಮಾಡಿದ್ರೆ ನಮಗೆ ಈ ಭಕ್ತಿ ಜಾಗೃತವಾಗೋದಿಲ್ಲ. ಅದಕ್ಕೆ ಇಲ್ಲ ಏನ್ ಮಾಡ್ತಾರೆ, ಭಕ್ತರು ಹೊರಗಡೆ ಹೋಗ್ತಾರೆ. ಓ ಬೇರೆಯವರಿಗೆ ಈ ಕೃಪೆ ಇಲ್ವಲ್ಲಪ್ಪ, ನಾವು ಹೋಗ್ತೀವಿ, ನಾವೇ ಅವ್ರ ಮನೆಗೆ ಹೋಗ್ತೀವಿ, ನಾವೇ ಅವರಿಗೆ ಪುಸ್ತಕ ವಿತರಣೆ ಮಾಡಕ್ ಹೋಗ್ತೀವಿ. ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ನಾವು ಅಲ್ಲೇ ಹಿಡಿತೀವಿ ಅವ್ರನ್ನ. ಏನು ಪದ ನಾನು ಉಪಯೋಗಿಸಿದ್ದು, ಹಿಡಿತೀವಿ. ಯಾಕೆ? ಮಾಯೆಯಲ್ಲಿ ಮಾಯೆ ಹಿಡ್ಕೊಂಡ್ಬಿಟ್ಟಿದೆ. ಅವಳಿಂದ ತಪ್ಪಿಸ್ಬೇಕಂದ್ರೆ ನಾವ್ ಹಿಡ್ಕೋಬೇಕಲ್ವ ಅವ್ರನ್ನ. ನಾವ್ ಹಿಡ್ಕೊಂಡು ಅವ್ರಿಗೆ ಕೃಪೆ ಕೊಡ್ತೀವಿ, ಆಗ ಅವರು ಮಾಯೆಯಿಂದ ತಪ್ಪಿಸ್ಕೊಳಕ್ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಆಗಲ್ಲ. ಪ್ರಭುಪಾದರು 70ನೇ ವಯಸ್ಸಿನಲ್ಲಿ ಭಾರತದಿಂದ ಅಮೆರಿಕ ಹೋಗ್ಬೋದು ಅಲ್ವಾ. ಅವರು ಆರಾಮಾಗೆ ವೃಂದಾವನದಲ್ಲಿದ್ರು. ಯಾರಾದ್ರು ವೃಂದಾವನಕ್ಕೆ ಹೋಗಿದ್ರೆ ಅಲ್ಲಿ ರಾಧಾ ದಾಮೋದರ ದೇವಸ್ಥಾನ ಅಂತ ಇದೆ. ಅದು ಎಲ್ಲಕ್ಕಿಂತ ಶ್ರೇಷ್ಠ ದೇವಸ್ಥಾನ. ಅಲ್ಲಿ ನಮ್ಮ ಆಚಾರ್ಯರು ಇದ್ದಾರೆ, ಅಲ್ಲಿ ಆಚಾರ್ಯರ ಎಷ್ಟೊಂದು ಸಮಾಧಿಗಳಿವೆ. ಬಹಳ ಮುಖ್ಯವಾದ ಜಾಗ. ಅದರಲ್ಲಿ ದೇವಸ್ಥಾನದಲ್ಲಿ ಮೇಲೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಒಂದು ಚಿಕ್ಕ ರೂಮ್ ಅಲ್ಲಿ ಅವ್ರು ಇದ್ದಿದ್ದವ್ರು ಸಂತೋಷವಾಗಿದ್ರು. ಅವ್ರಿಗೆ ಎಲ್ಲೂ ಹೋಗಬೇಕಾಗಿರೋ ಅವಶ್ಯಕತೆ ಇರ್ಲಿಲ್ಲ. ಅರ್ಧಪ್ಪ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಆದ್ರೆ ಅವರ ಗುರುಗಳು ಅವರಿಗೆ ಆದೇಶ ಕೊಟ್ಟಿದ್ರು, ಹೋಗಿ ಕೃಪೆಯನ್ನ ಎಲ್ಲಾ ಪಾಶ್ಚಾತ್ಯರಿಗೆ ಕೊಡಿ ಅಂತ. 70ನೇ ವಯಸ್ಸಿನಲ್ಲಿ ಅವರು ಅಲ್ಲಿಂದ ಹೋದ್ರು ಈ ಕೃಪೆಯನ್ನ ವಿತರಿಸಕ್ಕೆ. ಅವರು ಆ ಸಮಯದಲ್ಲಿ ಆಗ ಈ ಕೃಪೆಯನ್ನ ವಿತರಿಸಕ್ಕೆ ಅವ್ರು ಹೋಗಿಲ್ದೆ ಇದ್ದಿದ್ರೆ ನಾವು ಯಾರು ಇವತ್ತು ಕೂತಿರ್ತಾ ಇರ್ಲಿಲ್ಲ. ಹೋಗಿದ್ದೆ ಅವರ ಕೃಪೆಯಿಂದ, ಒಬ್ಬ ಭಕ್ತರ ಕೃಪೆಯಿಂದ ಇಡೀ ಜಗತ್ತು ಇವತ್ತು ಕೃಷ್ಣ ಭಕ್ತಿಯಿಂದ ತುಂಬಿದೆ. ಹೌದಾ? ಇದಕ್ಕಿಂತ ಮುಂಚೆ ಎಲ್ಲಿತ್ತು ಕೃಷ್ಣ ಭಕ್ತಿ? ಭಾರತದಲ್ಲೂ ಇರ್ಲಿಲ್ಲ. ಭಾರತದಲ್ಲೂ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಬರೋದಿತ್ತು ಹೊರತು ಭಕ್ತಿ ಅಂತ ಏನೂ ಮಾಡ್ತಾ ಇರ್ಲಿಲ್ಲ. ಬೇರೆ ದೇಶಗಳಂತಲ್ಲೂ ಪ್ರಶ್ನೆನೇ ಇರ್ಲಿಲ್ಲ. ಒಬ್ಬ ಭಕ್ತರ ಕೃಪೆ, ಅವ್ರ ಕೃಪೆಯನ್ನ ವಿತರಿಸಕ್ಕೆ ಹೋಗಿತ್ತು. ಸೊ ಹೀಗೆ ಭಕ್ತರಿಂದ ಜನರು ಭಕ್ತರಾಗ್ಬೋದು. ಒಬ್ಬ ಭಕ್ತರಿಂದ, ಭಕ್ತಿಯಿಂದ ಭಕ್ತಿ ಜಾಗೃತವಾಗತ್ತೆ. ಇದನ್ನ ನೆನಪಿಟ್ಕೊಳ್ಳಿ. ಓಕೆ. ಸೊ ಇವಾಗ ಇಲ್ಲಿ ಈ ಸುಕೃತಿನ, ಇವಾಗ ಇದು ಸಾಮಾನ್ಯ ಪುಣ್ಯವಂತರು, ಪುಣ್ಯಜೀವಿಗಳು ಇವರು. ಸಾಮಾನ್ಯ ಪುಣ್ಯಜೀವಿಗಳು ಏನೋ ಪಾಪ ಕಷ್ಟ ಬಂತು. 4 ವರ್ಗದ ಜನರಿದ್ದಾರೆ. ಆರ್ಥೋ ಅಂದ್ರೆ ಹಣದ ಏನೋ ಸಮಸ್ಯೆ. ಅರ್ಥಾರ್ಥಿ ಅಂದ್ರೆ ಬೇರೆ ಏನೋ ಕಷ್ಟ ಇದೆ ಜೀವನದಲ್ಲಿ. ಆಮೇಲೆ ಜಿಜ್ಞಾಸು ಅಂದ್ರೆ ಅವನಿಗೆ ಜಿಜ್ಞಾಸೆ ಇದೆ. ಏನಿದು, ಈ ಪ್ರಪಂಚ ಹೇಗೆ ನಡೀತಾ ಇದೆ, ದೇವರು ಅಂದ್ರೆ ಯಾರು, ಪ್ರಶ್ನೆಗಳು, ಬಹಳ ಪ್ರಶ್ನೆಗಳಿಗೆ ಉತ್ತರ ಬೇಕು. ಭಗವಂತನಲ್ಲಿ ಏನೋ ಆಸಕ್ತಿ ಇಲ್ಲ, ಸುಮ್ಮನೆ ಜ್ಞಾನ ಪಡ್ಕೊಳ್ಳೋ ಇಚ್ಛೆ. 4ನೇ ವರ್ಗದವನು ಜ್ಞಾನಿ ಅಂದ್ರೆ ಅವನು ಆಗ್ಲೇ ಜ್ಞಾನ ಪಡ್ಕೊಂಡ್ಬಿಟ್ಟಿದ್ದಾನೆ. ಭಗವಂತ ಹೇಳ್ತಾ ಇದ್ದಾನೆ, ಈ 4 ತರಹದ ಸುಕೃತಿನಗಳು, ಪುಣ್ಯಜೀವಿಗಳು ನನ್ನ ಹತ್ರ ಬರ್ತಾರೆ, ನನಗೆ ಶರಣಾಗತರಾಗ್ತಾರೆ. ನನ್ನ ಹತ್ರ ಬರ್ತಾರೆ ಇಲ್ಲ, ಬರೋರು ಬರ್ತಾರೆ, ಬಂದು ಹೊರಟೋಗ್ಬಿಡ್ತಾರೆ. ಅಂದ್ರೆ ಇಲ್ಲಿ ಕೃಷ್ಣ ಏನ್ ಬಗ್ಗೆ ಹೇಳ್ತಾ ಇದ್ದಾನೆ, ಯಾರು ನನಗೆ ಶರಣಾಗತರಾಗ್ತಾರೋ ಅವ್ರ ಬಗ್ಗೆ ಕೃಷ್ಣ ಮಾತಾಡ್ತಾ ಇದ್ದಾರೆ. 2 ಶ್ಲೋಕದಲ್ಲಿ. 15ನೇ ಶ್ಲೋಕದಲ್ಲಿ ಯಾರು ನನಗೆ ಶರಣಾಗತರಾಗೋದಿಲ್ವೋ, 16ನೇ ಶ್ಲೋಕದಲ್ಲಿ ಯಾರು ನನಗೆ ಶರಣಾಗತರಾಗ್ತಾರೋ. ಶರಣಾಗತರಾಗೋದಕ್ಕೆ ಈ 4 ವರ್ಗ ಇದೆ. ಯಾರಿಗೂ ಹಣದ ಸಮಸ್ಯೆ, ಸರಿ ಓಕೆ ಭಗವಂತ ನನಗೆ ಹಣದ ಸಮಸ್ಯೆ ಇದೆ, ದಯವಿಟ್ಟು ಏನಾದ್ರು ದಾರಿ ತೋರ್ಸಪ್ಪ. ಆಯ್ತು. ಯಾರಿಗೋ ಬೇರೆ ಏನೋ ಕಷ್ಟ ಇದೆ, ಅವರು ಬರ್ತಾರೆ, ಆಯ್ತು, ಅವರಿಗೂ ಪರಿಹಾರ ಸಿಗುತ್ತೆ ಭಗವಂತನ ಹತ್ರ ಬಂದಾಗ. ಜಿಜ್ಞಾಸನು ಬರ್ತಾನೆ, ಅವನಿಗೆ ಭಗವಂತನಲ್ಲಿ ಏನೋ ಅಷ್ಟೊಂದು ಆಸಕ್ತಿ ಇಲ್ಲ, ಏನೋ ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳೋಕೆ ಬಂದ, ಅವನಿಗೂ ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಡ್ತು. ಅರೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ, ಈ ಜ್ಞಾನಿ ಇದಾನಲ್ಲ, ಈ ಜ್ಞಾನಿ ಎಲ್ಲರಿಗಿಂತ ಶ್ರೇಷ್ಠ. ಈ 4 ವರ್ಗದ ಜನರು ಶ್ರೇಷ್ಠರು, ಯಾಕಂದ್ರೆ ಭಗವಂತನ ಹತ್ರ ಬರ್ತಾ ಇದ್ದಾರೆ, ಭಗವಂತನಿಗೆ ಶರಣಾಗತರಾಗಕ್ಕೆ ಬರ್ತಾ ಇದ್ದಾರೆ. ಈ 4 ವರ್ಗದವರು ಶ್ರೇಷ್ಠರು. ಆದ್ರೆ ಅದರಲ್ಲಿ ಮೊದಲ 3 ವರ್ಗದವರು ಸ್ವಲ್ಪ ವ್ಯಾಪಾರದ ಮನೋಭಾವ. ವ್ಯಾಪಾರ ಅಂದ್ರೆ ಏನೋ ಕಷ್ಟ ಇದೆ ಪಾಪ, ಆ ತರ ವ್ಯಾಪಾರ ಅಲ್ಲ. ಏನೋ ಕಷ್ಟ ಇದೆ, ಕಷ್ಟ ಬಂದಾಗ ವೆಂಕಟರಮಣ ಅಂತ ಅನ್ಕೊಂಡು ಬಂದ್ರು ಭಗವಂತನ ಹತ್ರ, ಏನು ಬೇಜಾರಿಲ್ಲ. ಸೊ ಯಾರಿಗೂ ಕಷ್ಟ ಅಂತ ಅನ್ಕೊಂಡು ದೇವರ ಹತ್ರ ಬಂದಾಗ ದೇವರು ಏನ್ ಮಾಡ್ತಾನೆ, ಭಗವಂತ ಕೃಷ್ಣ ಅವ್ರಿಗೆ ಕೃಪೆಯನ್ನ ಕೊಡ್ತಾನೆ, ಅವರ ಸಮಸ್ಯೆ ದೂರವಾಗುತ್ತೆ. ಇವಾಗ ಇನ್ನು 2-3 ಶ್ಲೋಕ ಮುಂದೆ ಹೋಗ್ಬೇಕಾಗಿಲ್ಲ. ಜ್ಞಾನಿಯ ಬಗ್ಗೆ ಕೃಷ್ಣ ಇನ್ನೊಂದು ಸ್ವಲ್ಪ ಹೆಚ್ಚು ವಿಷಯ ಹೇಳ್ತಿದ್ದಾನೆ. ಏನ್ ಹೇಳ್ತಿದ್ದಾನೆ, ಬಹೂನಾಂ ಜನ್ಮನಾಮಂತೆ ಜ್ಞಾನಮಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ. ಕೃಷ್ಣ ಹೇಳ್ತಾನೆ, ಬಹೂನಾಂ ಜನ್ಮನಾಮಂತೆ,
ಬಹುನಾಂ ಜನ್ಮನಾಂ ಅಂದ್ರೆ ಬಹಳ ಜನ್ಮಗಳ ಬಳಿಕ. ಜ್ಞಾನವಾನ್, ಯಾರು ಜ್ಞಾನದಲ್ಲಿದ್ದಾನೋ ಅಂದ್ರೆ ಸಂಪೂರ್ಣ ಜ್ಞಾನವನ್ನ ಪಡ್ಕೊಂಡಿರೋನು, ಅವನೇನ್ ಮಾಡ್ತಾನೆ? ಮಾಂ ಪ್ರಪದ್ಯತೆ. ಮಾಂ ಪ್ರಪದ್ಯತೆ ಅಂದ್ರೆ ನನಗೆ ಶರಣಾಗತನಾಗ್ತಾನೆ ಅವನು. ಯಾವ ಮನೋಭಾವದಲ್ಲಿ? ವಾಸುದೇವ ಸರ್ವಂ, ವಾಸುದೇವನೇ ಸರ್ವಸ್ವ. ಅವನು ಸಾಮಾನ್ಯ ಜೀವಿ ಅಲ್ಲ, ಮಹಾತ್ಮ, ಮಹಾತ್ಮ ಅವನು. ಮಹಾತ್ಮ ಗಾಂಧಿ ಅಲ್ಲ, ಮಹಾತ್ಮ. ಮಹಾತ್ಮ. ಸುದುರ್ಲಭ. ದುರ್ಲಭ ಅಂದ್ರೆ ಬಹಳ ಕಠಿಣ, ಸಿಗೋದೇ ಕಠಿಣ. ಸುದುರ್ಲಭ ಅಂದ್ರೆ ತುಂಬಾ ತುಂಬಾ ಕಠಿಣ. ಯಾರು? ಬಹಳ ಜನ್ಮಗಳ ಕೊನೆಯಲ್ಲಿ ಎಲ್ಲರನ್ನು ಬಿಟ್ಟು ಯಾರ ಹತ್ರ ಬಂದಿದ್ದಾರೆ? ಭಗವಂತನ ಹತ್ರ ಬಂದಿದ್ದಾರೆ, ಶರಣಾಗತರಾಗ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನಾನು ವಿವರಿಸ್ತೀನಿ. ಇವಾಗ ಕೃಷ್ಣ ಆ ಶ್ಲೋಕ ಆದ್ಮೇಲೆ 19ನೇ ಶ್ಲೋಕ ಅನ್ಸುತ್ತೆ, ಅದಾದ್ಮೇಲೆ ಕೃಷ್ಣ ಒಂದು ವಿಷಯವನ್ನ ಹೇಳ್ತಾನೆ. ಇದು ನಮ್ಮ ದಕ್ಷಿಣ ಭಾರತದಲ್ಲಿ ತುಂಬಾ ಸೆನ್ಸಿಟಿವ್ ವಿಷಯ. ಸೆನ್ಸಿಟಿವ್ ವಿಷಯ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ನಾನು ಹೇಳ್ತಾ ಇಲ್ಲ. ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ಕೃಷ್ಣ ಹೇಳ್ತಾನೆ, ನಾನು ಇಷ್ಟೊಂದೆಲ್ಲ ಹೇಳಿದ್ದೀನಿ, ನನಗೆ ಬರ್ಬೇಕು, ನನಗೆ ಶರಣಾಗತರಾಗಬೇಕು ಅಂತ. ಆದ್ರೂ ಜನ ಏನ್ ಮಾಡ್ತಾರೆ? ಮಂಡೇ ಎಲ್ಲಿ ನಮ್ಮ ದೇವಸ್ಥಾನ ಡಿಸ್ಟ್ರಿಬ್ಯೂಷನ್ ಹೋಗೋರು, ಮಂಡೇ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ನೀವು ಡಿಸ್ಟ್ರಿಬ್ಯೂಷನ್ಗೆ? ಶಿವನ್ ದೇವಸ್ಥಾನ. ಟ್ಯೂಸ್ಡೇ ದೇವಿ, ಓಕೆ. ವೆಡ್ನೆಸ್ಡೇ ಬುಧವಾರ ಗಣೇಶ, ಗುರುವಾರ ಆಚಾರ್ಯರು ಇಲ್ಲೇ ಮುಂದೆ ಕೂತಿದ್ದಾರೆ ಅವ್ರ ಹತ್ರ. ಆಮೇಲೆ ಶುಕ್ರವಾರ, ಶನಿವಾರ, ಸರಿ ನೀವೇನಾದ್ರು ಹೇಳ್ಕೊಳ್ಳಿ ಪರವಾಗಿಲ್ಲ, ಅಂತೂ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಇದೆ. ಭಾನುವಾರ ನೀವೇನೋ ಕರಿತಾ ಇದೀವಿ, ದೊಡ್ಡ ಮನ್ಸು ಮಾಡಿ ಬರ್ತೀವಿ ನಾವು. ಭಾನುವಾರ ಕೃಷ್ಣನ್ಗೋಸ್ಕರ ಕೊಡ್ತಾ ಇದೀವಿ, ಓಕೆ. ಇನ್ನೊಂದು ಸ್ವಲ್ಪ ಶನಿವಾರ ಸ್ವಲ್ಪ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸನೂ ಸ್ವಲ್ಪ ಜನ ಇಟ್ಕೊಂಡಿರ್ತಾರೆ. ಸೊ ಓಕೆ, 1-2 ದಿನ ಕೊಡ್ತೀವಿ ಪ್ರಭು. ಬೇರೆ ಇಲ್ಲಿ ಬೇರೆ ಬೇರೆ ದೇವತೆಗಳ ಹತ್ರ ಹೋಗೋದು. ಕೃಷ್ಣ ಹೇಳ್ತಾನೆ ಇದಕ್ಕೆ ಕಾರಣ ಇದೆ. ಏನು ಕಾರಣ ಅಂದ್ರೆ, ಕಾಮೈಸ್ತೈಸ್ತೆ ಹೃತಜ್ಞಾನಾಹ ಪ್ರಪದ್ಯಂತೆ ಅನ್ಯ ದೇವತಾ. ಕಾಮೈಸ್ತೈಸ್ತೆ ಹೃತಜ್ಞಾನ. ಹೃತಜ್ಞಾನ ಅಂದ್ರೆ ಬುದ್ಧಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಹೃತ ಅಂದ್ರೆ ಕಳೆದೋಗಿದೆ ಅಂತ, ಅಪಹೃತ, ಕಳೆದೋಗಿದೆ ಬುದ್ಧಿ. ಯಾವ್ದ್ರಿಂದ ಕಳೆದೋಗಿದೆ? ಕಾಮೈಸ್ತೈಸ್ತೆ, ಇಂದ್ರಿಯ ಭೋಗ, ಕಾಮಗಳಿವೆ, ಆಸೆಗಳಿವೆ, ಭೌತಿಕ ಆಸೆಗಳಿವೆ. ಈ ಭೌತಿಕ ಆಸೆಗಳಿಂದಾಗಿ ಅವರು ತಮ್ಮ ಬುದ್ಧಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಎಲ್ಲಿಗೆ ಹೋಗ್ತಾರೆ? ಪ್ರಪದ್ಯಂತೆ ಅನ್ಯ ದೇವತಾ. ಅನ್ಯ ಅಂದ್ರೆ ಕೃಷ್ಣ ದೇವತಾ. ಕೃಷ್ಣ ಹೇಳ್ತಾರೆ ನನ್ನ ಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಪ್ರಪದ್ಯಂತೆ, ಅಲ್ಲಿಗೆ ಹೋಗಿ ಶರಣಾಗತರಾಗ್ತಾರೆ. ಯಾಕೆ? ಯಾಕಂದ್ರೆ ಅವರ ಆಸೆಗಳನ್ನ ಪೂರೈಸ್ಕೊಳ್ಳೋಕೆ ಹೋಗ್ತಾರೆ ಬೇರೆ ದೇವತೆಗಳ ಹತ್ರ. ಇವಾಗ ನಾವು ಇಲ್ಲೂ ಹೇಳಿದ್ವಿ, ಯಾರ್ತೋ ಅರ್ಥಾರ್ಥಿ ಅವರು ಕೃಷ್ಣ ಹತ್ರ ಬರ್ತಾರೆ. ಏನ್ ವ್ಯತ್ಯಾಸ? ಒಂದು ಬಹಳ ಮುಖ್ಯವಾದ ವ್ಯತ್ಯಾಸ ಇದೆ, ದಯವಿಟ್ಟು ಕೇಳ್ಕೊಳ್ಳಿ. ಅದಕ್ಕೆ ನಾನು ಹೇಳಿದೆ ದಕ್ಷಿಣ ಭಾರತದಲ್ಲಿ ತುಂಬಾ ಫೇವರೆಟ್ ಟಾಪಿಕ್ ಇದೆ. ಇವಾಗ ಒಂದು ಉದಾಹರಣೆ ಕೊಡ್ತೀನಿ ಇದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ, ಓಕೆ. ಒಂದು ಬಾವಿ ಇದೆ. ಒಬ್ಬ ಜೀವಿ ಡಿಸೈಡ್ ಮಾಡ್ತಾನೆ, ನಾನು ಈ ಬಾವಿಯಲ್ಲಿ ಬೀಳ್ಬೇಕು. ಏನಂತ ಡಿಸೈಡ್ ಮಾಡ್ದ? ಬಾವಿಯಲ್ಲಿ ಬೀಳ್ಬೇಕು ಅಂತ ಒಬ್ಬ ಜೀವಿ ಡಿಸೈಡ್ ಮಾಡ್ದ. ಸೊ ಅದಕ್ಕೆ ವೇದಗಳಲ್ಲಿ ಹೋಗಿ ಕೇಳ್ದ, ಬಾವಿಯಲ್ಲಿ ಬೀಳಕ್ಕೆ ಏನ್ ಪೂಜೆ ಮಾಡ್ಬೇಕು ನಾನು? ಸರಿ, ಯಾರು ಹೇಳಿದ್ರು ಈ ಪೂಜೆ ಮಾಡಿದ್ರೆ ಈ ದೇವರು ಪ್ರಸನ್ನರಾಗ್ತಾರೆ, ನೀವು ಅವಾಗ ಯಶಸ್ವಿಯಾಗಿ ಬಾವಿಯಲ್ಲಿ ಬೀಳ್ಬೋದು, ಯಾರು ನಿಮ್ಗೆ ಅಡ್ಡೆ ತಡೆ ಮಾಡಲ್ಲ. ಸರಿ, ಪೂಜೆ ಮಾಡಿದ್ರು ಅವರು. ಪೂಜೆ ಮಾಡಿ ಆಮೇಲೆ ಫಲ ಸಿಕ್ತು. ಸೊ ಏನ್ ಫಲ? ಬಾವಿಯೊಳಗೆ ಬೀಳಕ್ಕೆ. ಅವಾಗ ಯಾರ್ಯಾರು ಅವ್ರನ್ನ ಹಿಡಿತಾ ಇದ್ರು, ಇವಾಗ ಎಲ್ಲರೂ ದೂರ ಆಗೋದು, ಫಲ ಸಿಕ್ಬಿಡ್ತಲ್ಲ. ಸೊ ಏನ್ ಮಾಡಿದ್ರು ಅವರು? ಹೋಗಿ ಬಾವಿನಲ್ಲಿ ಬಿದ್ರು. ಇವಾಗ ಆ ಯಾವ ದೇವರು ಅವರಿಗೆ ಆ ವರವನ್ನ ಕೊಟ್ಟನೋ ಅವನು ಯೋಚನೆ ಮಾಡಿಲ್ಲ, ಇವರು ಬಾವಿ ಒಳಗೆ ಬಿದ್ಮೇಲೆ ಏನ್ ಮಾಡ್ತಾರೆ ಅನ್ನೋದು ಯೋಚನೆ ಮಾಡಲಿಲ್ಲ. ಯಾಕೆ ಯೋಚನೆ ಮಾಡಲಿಲ್ಲ? ಯಾಕಂದ್ರೆ ಅವ್ರ ಡಿಪಾರ್ಟ್ಮೆಂಟೇ ಹಂಗೆ. ಅವ್ರ ಡಿಪಾರ್ಟ್ಮೆಂಟ್ ಅಷ್ಟೇ. ಇವಾಗ ವೇದಗಳಲ್ಲಿ ಏನಂತಾರೆ ಡಿಪಾರ್ಟ್ಮೆಂಟ್ ಹೇಗೆ ಅಂದ್ರೆ, ಈ ಪೂಜೆ ಮಾಡಿದವ್ರಿಗೆ ಈ ಫಲ ಕೊಡಬೇಕು, ಅವರು ತಥಾಸ್ತು ಅಂತ ಹೇಳಲೇಬೇಕು. ಆ ಪೂಜೆ ಸರಿಯಾಗಿದ್ರೆ ಅವ್ರು ಇಲ್ಲ ಅಂತ ಹೇಳಂಗೇ ಇಲ್ಲ. ಅದಕ್ಕೆ ಪ್ರೂಫ್ ಏನು ನಮ್ಗೆ? ಹಿರಣ್ಯಕಶಿಪು ಅಲ್ವಾ? ಬ್ರಹ್ಮನಿಗೆ ಪೂಜೆ ಮಾಡ್ದ, ಬ್ರಹ್ಮ ಹತ್ರ ಸಂತೃಪ್ತನಾದ, ದೊಡ್ಡ ಅಸುರ ಆಗೋದಕ್ಕೆ ಒಂದು ವರ ಕೇಳ್ಕೊಂಡು. ಅವ್ರು ಕೊಡ್ಲೇಬೇಕು, ಅವ್ರು ಇಲ್ಲ ಅಂತ ನಿರಾಕರಿಸಕ್ ಆಗದೇ ಇಲ್ಲ. ಅವ್ರ ಡಿಪಾರ್ಟ್ಮೆಂಟ್ ಹೆಡ್, ಅವ್ರ ಕೆಲಸ ಅದೇ.
ಆದ್ರೆ ಬಹಳ ಸುಲಭ ಸಿಕ್ಬಿಡುತ್ತಂತೆ. ಕೃಷ್ಣ ಮುಂದೆ ಹೇಳ್ತಾನೆ, ಬಹಳ ಸುಲಭ, ನೀವು ದೇವತೆಗಳ ಹತ್ರ ಹೋಗಿ ನೀವು ಏನ್ ಕೇಳ್ಕೊಂಡ್ರು ಕೂಡ ಸಿಕ್ಬಿಡುತ್ತೆ, ಸರಿಯಾಗಿರೋ ಪೂಜೆ ಮಾಡಿರ್ಬೇಕು ನೀವು ಅಷ್ಟೇ. ಆದ್ರೆ ಅದೇ ಜೀವಿ ಭಗವಂತನ ಹತ್ರ ಬಂದು ಕೇಳ್ತಾನೆ, ಕೃಷ್ಣ ನಾನು ಬಂದಿದ್ದೀನಪ್ಪ ನಿನ್ನ ಹತ್ರ, ನಾನು ಈ ಬಾವಿ ಒಳಗೆ ಬೀಳ್ಬೇಕು. ಕೃಷ್ಣ ಏನ್ ಹೇಳ್ತಾನೆ? ಕೃಷ್ಣ ಹೇಳ್ತಾನೆ, ಯಾಕಪ್ಪ ಬಾವಿಗೆ ಬೀಳ್ಬೇಕು ನೀನು? ಒಳ್ಳೇದಲ್ಲ ಬಾವಿಗೆ ಬೀಳೋದು. ನಾವು ಮುಟ್ಟಾಳ್ರಲ್ವಾ, ಇಲ್ಲ ಇಲ್ಲ ನಾನು ಬೀಳಲೇಬೇಕು. ಎಷ್ಟೊಂದು ಜನ ಹೋಗಿ ಬಿದ್ದಿದ್ದಾರೆ ಅಲ್ಲಿ, ನಾನು ಬೀಳ್ಬೇಕು. ಸರಿಯಪ್ಪ ಬೀಳು ಅಂತೆ, 1 ನಿಮಿಷ ಇರು. ಕೃಷ್ಣ ಏನ್ ಮಾಡ್ತಾನೆ, ಸ್ವಲ್ಪ ತಯಾರು ಮಾಡ್ತಾನೆ. ಏನ್ ಮಾಡ್ತಾನೆ, ಕೆಳಗಡೆ ಒಂದು ನೆಟ್ ಹಾಕ್ತಾನೆ. ನೀರಲ್ಲಿ ಬಿದ್ದರೆ ಅವ್ನು ಮುಳುಗದೆ ಇರಲಿ, ಸಿಕ್ಕಾಕೊಳ್ಳಿ ಅಲ್ಲಿ. ಮತ್ತೆ ಹೊರಗಡೆ ಹೆಂಗ್ ಬರೋದು, ಈ ಕಡೆ ಒಂದು ಹಗ್ಗ ಬಿಟ್ಟಿದ್ದಾನೆ ಕೆಳಗಡೆ. ಆಯ್ತಪ್ಪ ರೆಡಿ, ಹೋಗಿ ಬೀಳು. ವರ ಸಿಕ್ತು ನನಗೆ, ಹೋಗಿ ಧವಕ್ ಅಂತ ಬೀಳ್ತಾನೆ. ಬಿದ್ದರೆ ಎಲ್ಲಿ, ನೆಟ್ಟಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ನೀರಲ್ಲಿ ಬಿದ್ದ, ಮುಳುಗ್ಲಿಲ್ಲ. ಅಂದ್ರೆ ಏನರ್ಥ? ಕೃಷ್ಣ ವರವನ್ನ ಕೊಡ್ತಿರೋ ಏನು ಯೋಚನೆ ಮಾಡ್ತಾನೆ, ಈ ವರ ಪಡ್ಕೊಂಡು ಇವನು ಏನ್ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾನೆ ಕೃಷ್ಣ. ಸ್ವಲ್ಪ ನಮ್ಮನ್ನ ಸೇಫ್ ಗಾರ್ಡ್ ಮಾಡಿ ಕೊಡ್ತಾನೆ. ಯಾಕೆ? ಸ್ವಲ್ಪ ನಂಬಿಕೆ ಬರ್ಬೇಕಲ್ವ ನಮಗೆ ಕೃಷ್ಣನ ಮೇಲೆ. ಕೊಡ್ಲೇ ಇಲ್ಲಪ್ಪ ಇವನು, ಬಾವಿಗೆ ಬೀಳ್ಬೇಕಾಗಿದ್ದು ಇದು ಆಸೆ, ಆದ್ರೂ ಕೂಡ ನಾವು ದೇವರನ್ನ ಇದು ಮಾಡ್ತೀವಿ, ದೂಷಿಸ್ತೀವಿ. ಅವ್ನು ನೋಡು, ನಾನು ಬಾವಿಗೆ ಬೀಳ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಬೀಳಿಸ್ಲೇ ಇಲ್ಲ ಅವನು. ಸರಿ, ಅದಕ್ಕೆ ಭಗವಂತನ್ ಗೊತ್ತು, ಇವ್ರು ಮುಟ್ಟಾಡ್ರು, ಇವ್ರಿಗೆ ಆಸೆ ಅಂತ ಪೂರೈಸ್ಕೊಡಿ ಆಸೆ. ಅರೆ ಬಿದ್ದಾದ್ಮೇಲೆ ನಾನು ಹಿಡ್ಕೋತೀನಿ. ಕೃಷ್ಣ ಬೀಳೋದಕ್ಕೆ ಅನುಮತಿ ಕೊಡ್ತಾನೆ, ಆದ್ರೆ ನಮ್ಮನ್ನು ಹಿಡ್ಕೋತಾನೆ. ಸರಿ ಆಯ್ತು, ಹೊರಗಡೆ ಬಂದ್ವಿ ಹಗ್ಗ ಇಟ್ಕೊಂಡು. ಅನ್ನಿಸ್ತಾ ಇದೆ, ಅಲ್ಲ ಅವರೆಲ್ಲ ಮಿಕ್ಕಿದವರೆಲ್ಲ ಈ ನೆಟ್ಟು ಇದೆಲ್ಲ ಏನು ಇಳದೆ ಬಿದ್ರಲ್ಲ, ಅವ್ರದ್ದು ಹೆಂಗಿರ್ಬೋದು ಅನುಭವ, ಚೆನ್ನಾಗಿರ್ಬೋದಲ್ವಾ? ಇಲ್ಲ, ತಿರ್ಗಾ ಬೀಳ್ಬೇಕು. ತಿರ್ಗಾ ಕೃಷ್ಣ ಹತ್ರ ಬಂದು ಕೇಳ್ತೀವಿ, ಕೃಷ್ಣ ತಿರ್ಗಾ ಬೀಳ್ಬೇಕು ಅಂತ ಆಸೆ. ಕೃಷ್ಣ ಹೇಳ್ತಾನೆ, ಸರಿ ನಿನಗೆ ನೆಟ್ ಬೇಡವಾ, ಇನ್ನೊಂದೇನೋ ಅರೇಂಜ್ ಮಾಡ್ತಾನೆ ಕೃಷ್ಣ. ತಿರ್ಗಾ ಬೀಳಪ್ಪ. ಸ್ವಲ್ಪ ಜನ ಬುದ್ಧಿವಂತರು 2 ಸತಿ ಬಿದ್ರು, 3 ಸತಿ ಬಿದ್ರು. ಏನಿದ್ರಲ್ಲಿ ಏನು ಅಷ್ಟೊಂದೇನು ಮಜಾ ಇಲ್ಲಪ್ಪ, ನೀರಲ್ಲಿ ಬೀಳೋದು ಹೇಳೋದು ಬೇಡ. ಕೃಷ್ಣ ಸಾಕು, ಬಾವಿನಲ್ಲಿ ಬೀಳೋ ಆಸೆ ನನಗಿಲ್ಲ ಇನ್ಮೇಲೆ. ಏನಾಯ್ತು, ಅವನ ಮನಸ್ಸು ಬದಲಾಯ್ತು. ಆ ಜೀವಿ ಭಗವಂತನ ಹತ್ರ ಬಂದ ಬಾವಿಗೆ ಬೀಳಕ್ಕೆ, ಆದ್ರೆ ಅವನ ಮನಸ್ಸು ಬದಲಾಗೋಯ್ತು. 3 ಸತಿ ಬಿದ್ದ, 4ನೇ ಸತಿ ಬೇಡ ಅಂತ ಅವನಿಗೆ ಅನ್ನಿಸ್ಬಿಡ್ತು. ಇದು ಕೃಷ್ಣ ಅಥವಾ ವಿಷ್ಣುವಿನ ಹತ್ರ ಬಂದ್ರೆ ಫಲ ನಮಗೆ. ಅವರು ನಮಗೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಬೇರೆ ದೇವತೆಗಳಿಗೆ ಆ ಪೋರ್ಟ್ಫೋಲಿಯೋ ಇಲ್ಲ ಅವ್ರದ್ದು. ಅವ್ರ ಪೋರ್ಟ್ಫೋಲಿಯೋ ಅಷ್ಟೇ, ನನ್ನ ಪೋರ್ಟ್ಫೋಲಿಯೋನಲ್ಲಿ ಯಾರು ಬಂದು ಏನಾದ್ರು ಪೂಜೆ ಮಾಡಿದ್ರೆ ನನಗೆ ಕೇಳ್ಕೊಂಡ್ರೆ ನಾನು ಕೊಡಬೇಕು ಅಷ್ಟೇ ಅವ್ರಿಗೆ ಗೊತ್ತಿರೋದು. ಅದಕ್ಕಿಂತ ಜಾಸ್ತಿ ಮಾಡಕ್ ಆಗಲ್ಲ ಅವ್ರಿಗೆ. ಮಾಡಕ್ ಇಚ್ಛೆ ಇದ್ರು ಕೂಡ ಮಾಡಕ್ ಆಗಲ್ಲ, ಬೇರೆ ಡಿಪಾರ್ಟ್ಮೆಂಟ್ ಕೊಟ್ಟೋಗ್ಬಿಡುತ್ತೆ. ಅರೆ ಕೃಷ್ಣ ವಿಷ್ಣು ಹಾಗಲ್ಲ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಂ. ಸರ್ವಲೋಕ ಮಹೇಶ್ವರ ನಾನು, ಎಲ್ಲ ನನ್ನ ಶಕ್ತಿ ನನ್ನ ಕೈಯಲ್ಲಿದೆ. ಆದ್ರೆ ಜೊತೆಗೆ ನಾನು ನಿಮ್ಮ ಹಿತೈಷಿ, ನಿಮ್ಮ ವೆಲ್ ವಿಷರ್ ನಾನು. ನೀವು ಬಾವಿಗೆ ಬೀಳ್ಬೇಕು ಅಂದ್ರೆ ನಾನು ಅಷ್ಟು ಸುಲಭವಾಗಿ ಬೀಳಲ್ಲ. ಹಾಗಾಗಿ ಈ ದೇವತೆಗಳ ಹತ್ರ ಹೋದ್ರೆ ನಮಗೆ ಏನು ಪ್ರಯೋಜನ ಇಲ್ಲ. ನಮಗೆ ಬೇಕಾಗಿರೋ ಏನೋ ಆಸೆ ಪೂರೈಸ್ಕೋಬಹುದು, ಆದ್ರೆ ಅದರಿಂದ ನಮ್ಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ಕೃಷ್ಣ ಹತ್ರ ಬಂದಾಗ ನಮಗೆ ಏನು ಅವಶ್ಯಕತೆನೋ ಅವನು ಅದನ್ನೇ ಕೊಡ್ತಾನೆ, ಸರಿಯಾದ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ ನಮ್ಮನ್ನ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಭಾಗವತದಲ್ಲೂ ಹೇಳ್ತಾರೆ, ಅಕಾಮ ಸರ್ವಕಾಮ ವಾ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಹೇಳ್ತಾರೆ, ಅಕಾಮ ನಿಮ್ಗೇನು ಆಸೆ ಇಲ್ವಾ? ಇಲ್ಲ. ಸರ್ವಕಾಮ ಎಲ್ಲಾ ಆಸೆ ಇದೆಯಾ? ಮೋಕ್ಷ ಕಾಮ, ಮೋಕ್ಷ ಪಡ್ಕೋಬೇಕು ಅಂತ ಆಸೆ ಇದ್ರೆ ಏನಿದ್ರು ನನ್ನ ಹತ್ರ ಬನ್ನಿ ಅಂತ ಕೃಷ್ಣ ಹೇಳ್ತಾನೆ. ಪುರುಷಂ ಪರಂ, ಪರಮ ಪುರುಷನ ಹತ್ರ ಬನ್ನಿ. ಯಾಕೆ ಇಲ್ಲಿ ಅಲ್ಲಿ ಪರದಾಡ್ತಾ ಇದ್ದೀರಾ? ಯಾಕೆ? ಅವನಿಗೆ ಕೊಡೋ ಶಕ್ತಿ ಅವನಲ್ಲಿದೆ. ಬೇರೆಯವರು ಕೂಡ ಅವ್ರು ಕೊಡೋ ಶಕ್ತಿ ಅವರು ಇವನಿಂದ ತಗೊಂಡಿರೋದು, ಭಗವಂತನಿಂದ. ಇವನಿಗೆ ಯಾಕೆ ನೇರವಾಗಿ ಕೊಡೋಕ್ ಶಕ್ತಿ ಇಲ್ಲ? ಕೊಡೋಕ್ ಶಕ್ತಿ ಇದ್ದೇ ಇದೆ. ಸೊ ಕೃಷ್ಣ ಹೇಳ್ತಾನೆ, ಮತ್ತೆ ಯಾಕಪ್ಪ ಇಲ್ಲಿ ಅಲ್ಲಿ ಪರದಾಡ್ತೀರಾ? ನಮ್ಮ ಇದರಲ್ಲಿ 1 ಸ್ಟಾಪ್ ಶಾಪ್ ಅಂತಾರೆ ಇಂಗ್ಲಿಷ್ ಅಲ್ಲಿ. 1 ಸ್ಟಾಪ್ ಶಾಪ್ ಅಂದ್ರೆ ಒಂದೇ ಕಡೆ ಹೋಗಿ ಎಲ್ಲಾ ವಸ್ತು ಕೊಂಡ್ಕೋಬೇಕು ಅಂತ. ಡಿಮಾರ್ಟ್ ಈ ತರ 1 ಸ್ಟಾಪ್ ಶಾಪ್. ಭಗವಂತ ಹೇಳಿದ್ರೆ, ನಾನು 1 ಸ್ಟಾಪ್ ಶಾಪ್ ಅಪ್ಪ, ನನ್ನ ಹತ್ರ ಬನ್ನಿ, ಇನ್ನೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ನಿಮ್ಗೆ. ಯಾರು ಈ ರೀತಿ ಮಾಡ್ತಾರೋ ಮಾಮೇವ, ಈ ರೀತಿ ಕೃಷ್ಣನಲ್ಲಿ ಮಾತ್ರ ನಂಬಿಕೆ ಇಟ್ಕೊಂಡು ಕೃಷ್ಣ ಇದ್ದಾನೆ, ಕೃಷ್ಣ ನಡೆಸ್ತಾನೆ, ಎಲ್ಲ ನೆರವೇರಿಸ್ತಾನೆ, ಕೃಷ್ಣನಲ್ಲಿ ನಾನು ಸಂಪೂರ್ಣವಾಗಿ ನಂಬ್ಕೊಂಡಿದ್ದೀನಿ, ನಿನ್ನ ಕೃಷ್ಣನಿಗೆ ಶರಣಾಗತನಾಗಿದ್ದೀನಿ ಅನ್ನೋ ಜೀವಿಯನ್ನ ಕೃಷ್ಣ ಏನ್ ಮಾಡ್ತಾನೆ, ಈ ಜನ್ಮದಲ್ಲಿ ಅವನು ಸಂತೋಷವನ್ನ ಪಡೆಯೋದು ಮಾತ್ರ ಅಲ್ಲ, ಕಾಲಕ್ರಮೇಣ ಕೃಷ್ಣ ಅವನ ಎಲ್ಲಾ ದುಃಖವನ್ನು ತಗೊಂಡ್ಬಿಡ್ತಾನೆ.
ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಆಂ ತ್ವಾಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಅಂತ ಕೃಷ್ಣ ಹೇಳ್ತಾರೆ ಭಗವದ್ಗೀತೆಯಲ್ಲಿ. ತಿರ್ಗಾ ಹೇಳ್ತಾನೆ ಮಾಮೇಕಂ ಶರಣಂ ವ್ರಜ, ನನಗೆ ಮಾತ್ರ ಶರಣಾಗತರಾಗಬೇಕು, ಆಗ ನಾನು ಏನ್ ಮಾಡ್ತೀನಿ, ನಿಮ್ಮ ಪಾಪ ಫಲವೆಲ್ಲ ತಗೊಂಡ್ಬಿಡ್ತೀನಿ. ನಾನು ನಮ್ಮ ಜೀವನದಲ್ಲಿ ದುಃಖ ಬರ್ತಾ ಇರೋದೇ ಪಾಪ ಫಲದಿಂದ. ಕೃಷ್ಣ ಹೇಳ್ತಾನೆ ಪಾಪ ಫಲ ನಾನ್ ತಗೊಂಡ್ಬಿಡ್ತೀನಿ, ಇನ್ನೆಲ್ಲೂ ಹೋಗ್ಬೇಕಾಗಿಲ್ಲ. ಇದು ಜಗತ್ತಿನಲ್ಲಿರೋ ಎಲ್ಲಕ್ಕಿಂತ ದೊಡ್ಡ ಇನ್ಶೂರೆನ್ಸ್. ಝೀರೋ ಪ್ರೀಮಿಯಂ ಇನ್ಶೂರೆನ್ಸ್. ಯಾರು ಆಶ್ವಾಸನೆ ಕೊಡ್ತಾರ ನಿಮ್ಗೆ? ನಿಮ್ಮ ಜೀವನದಲ್ಲಿ ಎಲ್ಲ ಕಷ್ಟ ನಾನು ತೆಗೆದಾಕ್ತೀನಿ ಅಂತ ಯಾರು ಹೇಳ್ತಾರ? ಮೆಡಿಕಲ್ ಇನ್ಶೂರೆನ್ಸ್ ತಗೊಂಡಾಗ ಹೇಳ್ತಾರ ನಿಮ್ಗೆ ಯಾವತ್ತೂ ನೀವು ಹಾಸ್ಪಿಟಲ್ ಬರಬಾರ್ದು, ಆ ರೀತಿ ನಾನು ನಿಮ್ಮನ್ನು ನೋಡ್ಕೋತೀನಿ ಅಂತ ಹೇಳ್ತಾರ? ಬನ್ನಿ 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 ಅಂತಾನೆ ಅವ್ರಲ್ಲಿ ಪ್ರೀಮಿಯಂ ತಗೊಳ್ಳೋದು ನಮಗೆ. ಆದ್ರೆ ಕೃಷ್ಣ ಆ ರೀತಿ ಹೇಳ್ತಿಲ್ಲ. ಕೃಷ್ಣ ಹೇಳ್ತಾನೆ ನಿಮ್ಗೆ ಎಲ್ಲಕ್ಕಿಂತ ಒಳ್ಳೇದಾಗೋ ರೀತಿಯಲ್ಲಿ ನಾನು ನಿಮ್ಮ ಜೀವನವನ್ನ ನಡೆಸ್ತೀನಿ. ಯೋಗಕ್ಷೇಮ ವಾಹ್ಯಂ. ಕೃಷ್ಣ ಹೇಳ್ತಾನೆ ನಿಮ್ಮ ಜೀವನವನ್ನ ನಾನು ನಡೆಸ್ತೀನಿ, ನೀವು ನಡೆಸಲ್ಲ, ನಾನು ನಡೆಸ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಇದು ಕೃಷ್ಣನಿಗೆ ಶರಣಾಗತರಾಗುವಂತಹ ಜೀವಿಯ ವಿಶೇಷ ಅವನ ಭಾಗ್ಯ ಅದು. ಯಾರು ಕೇವಲ ಇಲ್ಲಿಗೆ ಬಂದು ಕೇವಲ ಕೃಷ್ಣನಿಗೆ ಶರಣಾಗತರಾಗ್ತಾರೋ ಅವರು ಮಹಾಜೀವಿಗಳು, ಮಹಾತ್ಮರು. ಕೃಷ್ಣ ಅದಕ್ಕೆ ಹೇಳ್ತಾನೆ ಸ ಮಹಾತ್ಮ ಸುದುರ್ಲಭ, ಸಿಗೋದೇ ಇಲ್ಲ ಅಂಥವ್ರ ಜೀವನವನ್ನ ಕೃಷ್ಣ ಸ್ವಯಂ ನಡೆಸ್ತಾನೆ. ಇವಾಗ ನಾವು ಹೋಗ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀವಿ, ಒಂದಿಲ್ ದುಡ್ಡು ಹಾಕ್ತಿವಿ, ಇದು ಕೇಳ್ತೀವಿ, ಅದು ಕೇಳ್ತೀವಿ. ಕೃಷ್ಣ ಹೇಳ್ತಾನೆ ಸರಿ ಆಯ್ತಪ್ಪ, ಬರ್ತಾ ಇದೆಯಲ್ಲ ನನ್ನ ಹತ್ರ, ಓಕೆ ನನ್ನ ಹತ್ರ ಬಾ, ಏನೋ ಬೇಕಾ ಸರಿ ಕೇಳ್ಕೊತಾ ಇರು, ಕೊಡ್ತಾ ಇರ್ತೀನಿ. ಆದ್ರೆ ಕೃಷ್ಣನಿಗೆ ಅದರಿಂದ ಸಂತೋಷ ಆಗಲ್ಲ. ಕೃಷ್ಣನಿಗೆ ನಾವು ಹೋಗಿ ಪದೇ 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 ಏನಾದ್ರು ಕೇಳ್ತಾ ಇದ್ರೆ ಅವನಿಗೆ ಸಂತೋಷ ಆಗಲ್ಲ. ಹೆಂಗೆ ಅಂದ್ರೆ ತಂದೆ ಇದ್ದಾನೆ, ಮಕ್ಕಳು ತಂದೆ ಹತ್ರ ಬರ್ತಾರೆ, ಏನಕ್ಕೆ? ಕೆಲಸ ಇದ್ರೆ ಬರ್ತಾರೆ, ಇಲ್ಲಾಂದ್ರೆ ಬರಲ್ಲ. ಅಪ್ಪ ಅಂತ, ಏನಪ್ಪ ಇವತ್ತು ಏನ್ ಇಂಟೆಂಟ್, ಇವತ್ತೇನ್ ಕೇಳಕ್ ಬಂದಿದ್ಯಾ? ಈ ರೀತಿ ಸಂಬಂಧ ಕೃಷ್ಣನಿಗೆ ಇಷ್ಟ ಇಲ್ಲ. ಓಕೆ ಅಹಂ ಬೀಜ ಪ್ರತಾಪಿತ. ಕೃಷ್ಣ ಹೇಳ್ತಾನೆ ನಾನು ಎಲ್ಲರೂ ತಂದೆ ಅಂದ್ಬಿಟ್ಟು ಬರೀ ವ್ಯಾಪಾರ ಮಾಡಕ್ ಬರ್ಬೇಡಿಯಪ್ಪ ನನ್ನ ಹತ್ರ, ಬರೀ ಇದು ಬೇಕು ಅದು ಬೇಕು ಅಂತ ಕೇಳ್ಕೊಂಡ್ ಬರ್ಬೇಡಿ. ಕೃಷ್ಣನಿಗೆ ಏನ್ ಬೇಕಾಗಿರೋದು ನಮ್ಮಿಂದ? ನಮ್ಮ ಪ್ರೀತಿ. ಕೃಷ್ಣನಿಗೆ ಇಂತಹ ಭಕ್ತರಿಗೆ ಶುದ್ಧ ಭಕ್ತರು ಅಂತ ಕರೀತಾರೆ. ಶುದ್ಧ ಭಕ್ತರು ಅಂದ್ರೆ ಶುದ್ಧ ಭಕ್ತರಿಗೆ ಜೀವನದಲ್ಲಿ ಕೃಷ್ಣನಿಂದ ಕೇಳೋದಕ್ಕೆ ಏನೂ ಇಲ್ಲ. ಅವ್ರಿಗೆ ಕೃಷ್ಣನಿಂದ ಏನು ಕೇಳಲ್ಲ. ಏನ್ ಮಾಡ್ತಾರೆ ಅವರು? ಕೃಷ್ಣನಿಗೆ ಕೊಡ್ತಾರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಕೃಷ್ಣನಿಗೆ ನಾವೇನ್ ಕೊಡಕ್ಕಾಗತ್ತೆ? ಆ ಪ್ರೀತಿಯನ್ನ ನಾವು ಕೊಡ್ಬೋದು, ಅದು ಕೃಷ್ಣನಿಗೆ ಬೇಕು. ಯಶೋದ ಕೃಷ್ಣನಿಗೆ ಎಷ್ಟು ಪ್ರೀತಿಯನ್ನ ತೋರ್ತಾಳೆ ಅಂದ್ರೆ ಕೃಷ್ಣನ್ನೇ ಕಟಾಕ್ಬಿಟ್ಲು, ಅಷ್ಟು ಪ್ರೀತಿ ಅವಳು. ಎಷ್ಟು ಚೇಷ್ಟೆ ಮಾಡ್ತಾನೆ ನೀನು, ನಿನ್ ಬುದ್ಧಿ ಕಲಿಸ್ಲೇಬೇಕು, ನನ್ನ ಮಗ ಬುದ್ಧಿ ಕಲಿಸ್ಲೇಬೇಕು, ಕಟಾಕ್ಬಿಟ್ಲು. ಆದ್ರೆ ಯಶೋದೆಗೆ ಯಾವಾಗಲೂ ಕೃಷ್ಣನ ಬಗ್ಗೆ ಒಂದೇ ಒಂದು ಚಿಂತೆ. ಏನು ಚಿಂತೆ? ಅಯ್ಯೋ ಕೃಷ್ಣ ಕಾಡಿಗೆ ಹೋಗ್ತಾ ಇದ್ದಾನೆ, ಕೃಷ್ಣ ಇಷ್ಟೊಂದು ನಡೀತಾನೆ, ಕೃಷ್ಣ ಏನು ಸರಿಯಾಗಿ ತಿನ್ನೋದೇ ಇಲ್ಲ, ಸಣ್ಣ ಆಗ್ಬಿಡ್ತಾನೆ. ಇದು ಯಶೋಧ ಮಾತೆಯ ಪ್ರೀತಿ. ನಾವು ಹೇಳಿದ್ವಿ ಕೃಷ್ಣ ಎಲ್ಲಿಂದ ಸಣ್ಣ ಆಗ್ತಾನೆ, ಎಲ್ಲ ಅವನೇ ಕೊಡ್ತಾ ಇರೋದು, ಅವನು ಹೆಂಗೋ ತಿನ್ಕೋತಾನೆ ಬಿಡಿ. ಆದ್ರೆ ತಾಯಿಯ ಪ್ರೀತಿ ಅಂದ್ರೆ ಯಶೋಧ ಮಾತೆ ಹೇಳ್ತಾರೆ, ಇಲ್ಲ ಇಲ್ಲ ಇಲ್ಲ, ನಾನ್ ತಿನ್ಸಿದ್ರೇನೆ ಅವ್ನು ತಿನ್ನೋದು, ನಾನ್ ಬಿಟ್ಬಿಟ್ರೆ ಅವ್ನು ಇಡೀ ದಿನ ಹಂಗೆ ಆಟ ಆಡ್ಕೊಂಡಿರ್ತಾನೆ, ಏನೋ ತಿನ್ನೋದೇ ಇಲ್ಲ ಅವ್ನು. ಶಾಸ್ತ್ರದಲ್ಲಿ ವರ್ಣನೆ ಇದೆ. ಯಶೋಧ ಹೇಳ್ತಾ ಇದ್ರೆ ಕೃಷ್ಣ ನಿನ್ ಹೊಟ್ಟೆ ಬೆನ್ನಿಗೆ ಟಚ್ ಆಗ್ತಾ ಇದೆಯಪ್ಪ ಅಂತ. ಏನಂದ್ರೆ ಅರ್ಥ? ಹೊಟ್ಟೆ ಬೆನ್ನಿಗೆ ಟಚ್ ಆಗೋದು ಅಂದ್ರೆ ಹೊಟ್ಟೆನೇ ಇಲ್ಲ ಅಂತ, ಅಂದ್ರೆ ಏನೂ ತಿಂದೇ ಇಲ್ಲ, ಫುಲ್ ಖಾಲಿ ಹೊಟ್ಟೆ. ಯಶೋಧೆಗೆ ಆ ಯೋಚನೆ, ಅಯ್ಯೋ ನಾನು ಕೃಷ್ಣ ಏನು ತಿನ್ನೋದೇ ಇಲ್ಲ. ಅದಕ್ಕೆ ಅವಳು ಏನ್ ಮಾಡ್ತಾಳೆ? 106 ಐಟಮ್ ಮಾಡಿಸ್ತಾಳೆ, ಯಾವ್ದಾದ್ರು ಒಂದಾದ್ರೂ ಇಷ್ಟ ಆಗ್ಬೋದು ಕೃಷ್ಣನ್ಗೆ. ಇದು ತಾಯಿಯ ಪ್ರೀತಿ, ಇದು ಕೃಷ್ಣನಿಗೆ ಬೇಕಾಗಿರೋದು. ಕೃಷ್ಣ ಏನು ಹೊಟ್ಟೆ ಹಾಸ್ಕೊಂಡ ಕೂತಿದ್ದಾನೆ? ಈ ರೀತಿ ಯಾರು ಕೃಷ್ಣನಿಗೆ ಬಂದು ಕೃಷ್ಣ ನಿನ್ನ ಸಂತೃಪ್ತಿಗೋಸ್ಕರ, ನಿನಗೆ ಆನಂದವನ್ನ ಕೊಡೋಕೋಸ್ಕರ ನಾನು ಜೀವನ ನಡೆಸ್ತಾ ಇದ್ದೀನಿ ಅಂತ ಯಾರು ಜೀವನ ನಡೆಸ್ತಾರೋ ಅವರ ಜೀವನದಲ್ಲಿ ಕೃಷ್ಣ ತನ್ನನ್ನ ತಾನು ಕೊಟ್ಕೊಂಡ್ ಬಿಡ್ತಾನೆ. ಇನ್ನೇನು ಅದಕ್ಕಿಂತ ಹೆಚ್ಚು ಬೇಕಾಗಿರೋದು ನಮಗೆ? ಅದಕ್ಕಿಂತ ಹೆಚ್ಚು ಏನ್ ಬೇಕು? ಏನಿದೆ? ಸೊ ಹಾಗಾಗಿ ಇದು ಈ ಶರಣಾಗತಿಯ ಮಹತ್ವ. ಕೃಷ್ಣನಿಗೆ ಶರಣಾಗತರಾಗೋದ್ರಿಂದ ನಾವು
ನಿಜವಾಗ್ಲೂ ಶಾಸ್ತ್ರದಲ್ಲಿ ಹೇಳ್ತಾರೆ ನಾವು ಕೃಷ್ಣನ ಕೊಂಡ್ಕೊಂಡು ಬಿಡ್ತೀವಿ ಅಂತ. ಕೃಷ್ಣನಿಗೆ ಶರಣಾಗತರಾಗೋದ್ರಿಂದ ನಾವು ಕೃಷ್ಣನ ಕೊಂಡ್ಕೊಂಡು ಬಿಡ್ತೀವಿ. ಅದಕ್ಕೆ ಕೃಷ್ಣ ಭಕ್ತಿಯನ್ನು ಕೊಡೋಕೆ ಬಹಳ ಯೋಚನೆ ಮಾಡ್ತಾನೆ, ಬಹಳ ಸಮಯ ತಗೋತಾನೆ. ಆ ಭಕ್ತಿಯ ಅತ್ಯುತ್ಕೃಷ್ಟವಾದ ಹಂತವನ್ನ ಕೃಷ್ಣ ಪ್ರೇಮ ಅಂತ ಕರೀತಾರೆ. ಆ ಕೃಷ್ಣ ಪ್ರೇಮದ ಹಂತಕ್ಕೆ ತಲುಪಕ್ಕೆ ಸಾಕಷ್ಟು ಸಮಯ, ಸಾಕಷ್ಟು ಪರೀಕ್ಷೆಗಳು ಬರುತ್ತೆ. ಯಾಕಂದ್ರೆ ಕೃಷ್ಣನಿಗೆ ನೋಡ್ಬೇಕು, ಇವನು ನನ್ನನ್ನು ಮಾರ್ಕೊಂಡು ತಗೊಂಡ್ಬಿಡ್ತಾನೆ, ಏನಾದ್ರು ನನ್ನಿಂದ ಲಾಭ ತಗೊಳಕ್ ಬಂದಿದ್ದಾನೋ, ನನಗೆ ಪ್ರೀತಿಯನ್ನ ತೋರಕ್ ಬಂದಿದ್ದಾನೋ ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಕೃಷ್ಣ ಭಕ್ತರನ್ನ ಪರೀಕ್ಷೆಗಳಿಗೆ ಒಳಗೆ ಮಾಡ್ತಾನೆ. ಆ ಪರೀಕ್ಷೆಗಳಲ್ಲಿ ನಾವು ಪಾಸ್ ಆದ್ರೆ ಕೃಷ್ಣ ತನ್ನನ್ನ ತಾನ ನಮಗೆ ಕೊಟ್ಕೊಂಡ್ ಬಿಡ್ತಾನೆ. ಅದು ಈ ಶರಣಾಗತಿಯ ಫಲ. ಶರಣಾಗತರಾಗ್ಲಿಲ್ಲ ಅಂದ್ರೆ ನಾವು ಸರಿ ಭೌತಿಕ ಜಗತ್ತಿನಲ್ಲೇ ನಾವು ನೆಮ್ಮದಿಯಿಂದ ಸುಖವಾಗಿ ಜೀವಿಸೋಕ್ ಸಾಧ್ಯ ಇಲ್ಲ. ಇನ್ನು ಭಗವಂತನನ್ನ ಪಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಹಾಗಾಗಿ ಇದು ಬಹಳ ಮುಖ್ಯ. ನಾವು ಮೊದಲು ಇದನ್ನ ನಮ್ಮ ಜೀವನದಲ್ಲಿ ನಾವು ಸ್ವೀಕಾರ ಮಾಡ್ಕೋಬೇಕು. ಓಕೆ, ಕೃಷ್ಣನಿಗೆ ಮಾತ್ರ ಬೇಡ, ಬೇರೆ ಕಡೆ ಹೋಗೋ ಅವಶ್ಯಕತೆ ಇಲ್ಲ. ಮತ್ತೆ ಮತ್ತೆ ನಾನು ಅದನ್ನೇ ಕೇಳ್ತಾ ಇದ್ದೀನಿ ಕ್ಲಾಸಲ್ಲಿ, ಯಾಕೆ ಮತ್ತೆ ತಿರ್ಗಾ ನಾನು ಹೋಗ್ತಾ ಇದ್ದೀನಿ? 3 ತರಹದ ಬುದ್ಧಿವಂತರಿದ್ದಾರೆ ಶಾಸ್ತ್ರದಲ್ಲಿ ಹೇಳ್ತಾರೆ. ಫಸ್ಟ್ ಕ್ಲಾಸ್, ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್. ಇವಾಗ ನಾವು ಯಾವ ಕ್ಲಾಸಲ್ಲಿ ಇದ್ದೀವಿ ಅನ್ನೋದನ್ನ ನಾವು ನೋಡ್ಕೋಬಹುದು ಇವಾಗ. ಫಸ್ಟ್ ಕ್ಲಾಸ್ ಬುದ್ಧಿವಂತರು ಅಂದ್ರೆ ಅವರು ಕೇಳ್ಬಿಟ್ಟು ಕಲ್ತ್ಕೊಂಡ್ಬಿಡ್ತಾರೆ. ಓಹ್, ಅಲ್ಲಿ ಬಾವಿ ಇದೆ, ಬೀಳ್ಬೇಡಿ ಅಂತ ಹೇಳ್ತಾ ಇದಾರೆ, ಸರಿ ನಾನು ಹೋಗಲ್ಲ. ಅಲ್ಲಿ ಏನಾಯ್ತು, ಕೇಳಿದ್ರು, ಗೊತ್ತಾಗ್ಬಿಡ್ತು ಅವ್ರಿಗೆ, ಇದರಿಂದ ನನಗೆ ಒಳ್ಳೇದಾಗಲ್ಲ, ಬೇಡ, ಮಾಡಲ್ಲ ನಾನು. ಶ್ರವಣ ಮಾಡಿ ಒಪ್ಕೊಂಡ್ಬಿಡ್ತಾರೆ. ಸೆಕೆಂಡ್ ಕ್ಲಾಸ್, 2ನೇ ವರ್ಗದವರು ಕೇಳ್ತಾರೆ, ಸ್ವಲ್ಪ ಜಾಸ್ತಿ ಬುದ್ಧಿವಂತರು ಅವರು. ಎಲ್ಲರೂ ಬೀಳ್ತಾರೆ, ನಾನು ನೋಡಿ ನಾನು ಹಿಂಗೆ ತಪ್ಪಿಸ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾರೆ. ಏನಾಗತ್ತೆ, ಬಿದ್ಬಿಡ್ತಾರೆ, ಬಿದ್ದು ಹೊರಗಡೆ ಬರ್ತಾರೆ. ಏನ್ ನೀ ತಪ್ಪಿಸ್ಕೊಂಡು ಹೋಗ್ತೀನಿ ಅಂದ್ರೆ, ತಪ್ಪಿಸ್ಕೊಂಡ್ ಬಿಡ್ತಾ ಇದ್ದೆ, ಇನ್ನೇನು ಸ್ವಲ್ಪ ಏನೋ ಆಗೋಯ್ತು ನೋಡಿ, ಈ ಸತಿ ಹೆಂಗ್ ಮಾಡ್ತೀನಿ. ತಿರ್ಗಾ 2ನೇ ಸತಿ ಹೋಗ್ತಾರೆ. ಸರಿ, 3ನೇ ಸತಿನೂ ಬಿದ್ದು ಈ ತಪ್ಪಿಸ್ಕೊಳಕ್ ಆಗ್ಲಿಲ್ಲ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಬುದ್ಧಿ ಜಾಗೃತವಾಗತ್ತೆ. ಓ, ತಪ್ಪು ಮಾಡಿ ಸ್ವಲ್ಪ ಸಮಯದಲ್ಲಿ ತಿದ್ಕೊಂಡ್ಬಿಟ್ಟೆ. ತಕ್ಷಣ ತಿದ್ಕೊಳ್ಳಿಲ್ಲ, ಸ್ವಲ್ಪ ಸಮಯ ಆದ್ಮೇಲೆ ತಿದ್ಕೊಂಡ್ಬಿಟ್ಟೆ. ಇದು 2ನೇ ವರ್ಗದ ಇಂಟೆಲಿಜೆನ್ಸ್. 3ನೇ ವರ್ಗದವರು, ಬಾವಿನಲ್ಲಿ ಬೀಳೋದೇ ಒಂಥರ ಮಜಾ, ಹೊರಗಡೆ ಯಾಕಿರ್ಬೇಕು. ಇದು 3ನೇ ವರ್ಗದವರು. ಅಂದ್ರೆ ತಪ್ಪೇ ಮಾಡ್ಕೊಂಡು ಜೀವನ ಮಾಡ್ತೀನಿ ನಾನು, ಯಾವ್ದು ಬೇಡ ಅಂತ ಇದ್ದಾರೋ ಶಾಸ್ತ್ರ ಅದನ್ನೇ ಫಾಲೋ ಮಾಡ್ತೀನಿ ನಾನು. ಇದು 3ನೇ ವರ್ಗದವರು. ಸೊ ನಾವು ಡಿಸೈಡ್ ಮಾಡ್ಕೋಬೇಕು ನಾವು ಯಾವ ವರ್ಗದಲ್ಲಿ ಇದ್ದೀವಿ ಅಂತ. ಫಸ್ಟ್ ಕ್ಲಾಸ್ ಇಂಟೆಲಿಜೆನ್ಸ್ ಅಂದ್ರೆ ಭಗವದ್ಗೀತಾ ಭಾಗವತದಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಅದನ್ನ ಸುಮ್ಮನೆ ಕೇಳಿ ಸ್ವೀಕಾರ ಮಾಡ್ಬಿಡು. ಓಕೆ, ಎಸ್, ನಾನು ಇಷ್ಟು ದಿನ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೆ, ಕೃಷ್ಣ ಹೇಳ್ತಾ ಇದ್ದಾನೆ ಬೇಡ, ಅವಶ್ಯಕತೆ ಇಲ್ಲ, ನನ್ನ ಹತ್ರ ಬನ್ನಿ, ಸರಿ, ಕ್ಲೋಸ್. ನಾಳೆಯಿಂದ ಎಲ್ಲ ದೇವತೆಗಳಿಗೆ ಟಾಟಾ ಬೈ ಬೈ. ಆಮೇಲೆ ಟೆನ್ಷನ್, ಅಯ್ಯೋ ಟಾಟಾ ಬೈ ಬೈ ಅಂದ್ಬಿಟ್ರೆ ಅವರೆಲ್ಲ ಕೋಪ ಮಾಡ್ಕೊಂಡ್ಬಿಟ್ರೆ ನನ್ನ ಹತ್ರ. ಕೋಪ ಮಾಡ್ಕೊಳಲ್ಲ, ಯೋಚನೆ ಮಾಡ್ಬೇಡಿ. ಯಾಕಂದ್ರೆ ಕೃಷ್ಣ ಅವ್ರ ಬಾಸು. ಅವ್ರು ನೋಡ್ತಾರೆ, ಅಯ್ಯೋ ನನ್ನ ಬಾಸ್ ಹತ್ರನೇ ಹೊಟ್ಟೋದಾರ, ಓ ಎಷ್ಟು ಸಂತೋಷ, ಕರ್ಕೊಂಡು ಹೋಗ್ತಾರೆ ಅವರು. ಬನ್ನಿ, ನಾನು ಒಂದು ಮಾತು ಹೇಳ್ತೀನಿ. ಭೌತಿಕ ಜಗತ್ತಿನಲ್ಲಿ ಇದೆಯಲ್ಲ ಈರ್ಷೆ, ಏನಿದು, ನನ್ನನ್ನು ಬಿಟ್ಬಿಟ್ಟು ಅವ್ರ ಹತ್ರ ಹೊಟ್ಟೋದ್ರ ನೀವು? ಅದು ದೇವತೆಗಳಲ್ಲಿಲ್ಲ, ಸತ್ವಗುಣದ ಜೀವಿಗಳು. ಆಮೇಲೆ ಯಾರೋ ಬಂದ್ರು, ಕೃಷ್ಣ ಹತ್ರ ಬಂದ್ರು, ಅಪ್ಲಿಕೇಶನ್ ಹಾಕಿದ್ರು ಯಾವ್ದಕ್ಕೂ. ಆಮೇಲೆ ಏನೋ ಕೃಷ್ಣ ಕೊಡ್ತಾನೋ ಇಲ್ವೋ ಅಂದ್ಬಿಟ್ಟು ಏನ್ ಮಾಡಿದ್ರು, ತಿರ್ಗಾ ಪ್ರೈಮ್ ಮಿನಿಸ್ಟರ್ ಹತ್ರ ಹೋದ್ರು. ಆಮೇಲೆ ತಿರ್ಗಾ ಚೀಫ್ ಮಿನಿಸ್ಟರ್ ಹತ್ರ ಬಂದ್ರು. ಚೀಫ್ ಮಿನಿಸ್ಟರ್ ಏನ್ ಮಾಡ್ತಾರೆ, ಆಮೇಲೆ ಅಪ್ಲಿಕೇಶನ್ ಎಲ್ಲಿ ಕಳಿಸ್ತಾರೆ, ಸ್ಯಾಂಕ್ಷನ್ ತಿರ್ಗಾ ಅವ್ರು ಪ್ರೈಮ್ ಮಿನಿಸ್ಟರ್ ಹತ್ರ ಕಳ್ಸಿದ್ರು. ಪ್ರೈಮ್ ಮಿನಿಸ್ಟರ್ ನೋಡ್ತಾ ಇದ್ದಾನೆ, ಅಲ್ಲಪ್ಪ ಈ ವ್ಯಕ್ತಿ ನನ್ನ ಹತ್ರ ನನಗೆ ಬಂದು ಅಪ್ಲಿಕೇಶನ್ ಕೊಟ್ಟಿದ್ದಾನೆ, ನನ್ನ ಮೇಲೆ ಏನ್ ನಂಬಿಕೆ ಇಲ್ಲ ನೋಡಿ, ತಿರ್ಗಾ ಹೋಗಿ ಯಾವ್ದೋ ಚೀಫ್ ಮಿನಿಸ್ಟರ್ ಕೊಟ್ಟಿದ್ದಾನೆ. ಸೊ ಭಗವಂತನಿಗೆ ಬೇಸರ ಆಗತ್ತೆ. ಭಗವಂತನ ಹತ್ರ ಬಂದ್ಬಿಟ್ಟು ತಿರ್ಗಾ ಬೇರೆ ದೇವತೆಗಳ ಹತ್ರ ಹೋದ್ರೆ ಭಗವಂತನಿಗೆ ಬೇಸರ ಆಗತ್ತೆ. ಇದೇನಪ್ಪ ಇದು, ನಂಬಿಕೆ ಅಲ್ವಾ ಇವನಿಗೆ ನನ್ನ ಮೇಲೆ? ಕೊನೆಗೆ ಆ ಚೀಫ್ ಮಿನಿಸ್ಟರ್ ಹತ್ರ ಹೋದ್ರು ನನ್ನ ಹತ್ರನೇ ಕಳಿಸ್ಬೇಕು ಅಪ್ಲಿಕೇಶನ್ ಸೈನ್ ಮಾಡಕ್ಕೆ. ನನ್ನ ಹತ್ರ ನೇರವಾಗಿ ಬಂದಿದ್ನಲ್ಲ, ಯಾಕೆ ಹಿಂಗ್ ಪರದಾಡ್ತಾ ಇದ್ದಾನೆ ಇವನು? ಪದ್ಮಪುರಾಣದಲ್ಲಿ ಶಿವ ಪಾರ್ವತಿಗೆ ಹೇಳ್ತಾ ಇದ್ದಾನೆ, ಈ ನಾವು ಪ್ರಶ್ನೆ ಕೇಳ್ಬೋದು, ಸರಿಯಪ್ಪ ಕೃಷ್ಣನ ಆರಾಧನೆ, ವಿಷ್ಣುವಿನ ಆರಾಧನೆ ಸರ್ವಶ್ರೇಷ್ಠವಾಗಿದ್ರೆ ಬೇರೆ ದೇವತೆಗಳ ಆರಾಧನೆ ಯಾಕಿದೆ? ಇದಕ್ಕೆ ಒಂದು ಬಹಳ ಮುಖ್ಯವಾದ ಕಾರಣ ಇದೆ.
ನಮ್ಮ ಭಾರತದಲ್ಲಿ ಈಗ ದೇವರನ್ನ ಬಿಟ್ಟು ಬೇರೆಯವ್ರನ್ನ ಪೂಜಿಸ್ತಾರೆ. ಯಾರನ್ನ? ಅದ್ ಬೇಡ. ಇಲ್ಲಿ ವಿರಾಟ್ ಕೊಹ್ಲಿ, ರಾಜ್ಕುಮಾರ್, ಸಾಯಿಬಾಬಾ. ಸೊ ಹೀಗೆ ಬೇರೆ ಬೇರೆ ಮನುಷ್ಯರನ್ನ ಪೂಜೆ ಮಾಡ್ತಾರೆ ಜನ, ಭಗವಂತನನ್ನ ಪೂಜೆ ಮಾಡಲ್ಲ. ಹಾಗಾಗಿ ಭಗವಂತ ತಾನೇ ಒಂದು ಮಾರ್ಗವನ್ನು ಕೊಟ್ಟಿದ್ದಾನೆ. ಮನುಷ್ಯರನ್ನ ಪೂಜೆ ಮಾಡೋಕ್ಕಿಂತ ಮನುಷ್ಯರಿಗಿಂತ ಶ್ರೇಷ್ಠವಾದ ಸ್ಥಾನದಲ್ಲಿ ದೇವತೆಗಳಿದ್ದಾರೆ. ಈ ದೇವತೆಗಳು ಎಷ್ಟು ಶ್ರೇಷ್ಠರು ಅಂದ್ರೆ, ನಮ್ಮ ದೇಹದಲ್ಲಿರೋ ಅಂಗಾಂಗಗಳು ಪ್ರತಿಯೊಂದು ಭಾಗ ಕೂಡ ಅವರ ನಿಯಂತ್ರಣದಲ್ಲಿದೆ. ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಪಾರ್ಟ್ ಕೂಡ ಅವರ ನಿಯಂತ್ರಣದಲ್ಲಿದೆ. ಅಷ್ಟು ಪವರ್ಫುಲ್ ಅವರು. ಸೊ ಅದಕ್ಕೆ ನಮ್ಗೆ ದೇವರು ಹೇಳ್ತಾನೆ, ಅಯ್ಯೋ ಮನುಷ್ಯರ ಆರಾಧನೆಯಲ್ಲಿ ಸಿಕ್ಕಾಕೋಬೇಡ್ರಪ್ಪ, ಮನುಷ್ಯರಿಗಿಂತ ಶ್ರೇಷ್ಠ ಜೀವಿಗಳಿದ್ದಾರೆ, ಅವರನ್ನು ದೇವತೆಗಳು ಅಂತ ಕರಿತೀವಿ, ಅವ್ರನ್ನ ಪೂಜೆ ಮಾಡಿ. ಆಮೇಲೆ ಇದರಲ್ಲೂ 3 ವರ್ಗ ಇದೆ. ತಮೋ ಗುಣದಲ್ಲಿರೋ ಜೀವಿಗಳಿಗೆ ಒಂದು ರೀತಿಯ ಪೂಜೆ, ರಜೋ ಗುಣದಲ್ಲಿರೋ ಜೀವಿಗಳಿಗೆ ಇನ್ನೊಂದು ರೀತಿಯಾದ ಪೂಜೆ, ಬೇರೆ ಬೇರೆ ದೇವತೆಗಳು. ಸತ್ವ ಗುಣದಲ್ಲಿರೋರಿಗೆ ಇನ್ನೊಂದು ಬೇರೆ ಬೇರೆ ದೇವತೆಗಳು. ಈ ರೀತಿ 3 ವರ್ಗ ಇದೆ. ಸೊ ತಮೋ ಗುಣದಲ್ಲಿರೋರ ಉದ್ದೇಶ ಏನು? ಅವರು ಕ್ರಮೇಣವಾಗಿ ರಜೋಗುಣಕ್ಕೆ ಏರ್ಬೇಕು, ರಜೋಗುಣದಿಂದ ಸತ್ವಗುಣಕ್ಕೆ ಏರ್ಬೇಕು. ಸತ್ವಗುಣದ ಆರಾಧನೆ ವಿಷ್ಣು ಅಥವಾ ಕೃಷ್ಣನ ಆರಾಧನೆ. ಸೊ ಇವಾಗ ಕೃಷ್ಣ ಹೇಳ್ತಾನೆ, ನೀವು ಎಲ್ಲ ಮನುಷ್ಯರನ್ನ ಆರಾಧನೆ ಮಾಡ್ತಾರೋ, ಅಟ್ಲೀಸ್ಟ್ ತಮೋ ಗುಣದಲ್ಲಿ ಆದ್ರೂ ಬನ್ನಿ, ತಮೋ ಗುಣದಲ್ಲಿರೋ ದೇವತೆಗಳನ್ನ ಆದ್ರೂ ಆರಾಧನೆ ಮಾಡಿ, ಆಮೇಲೆ ಕ್ರಮೇಣವಾಗಿ ನನ್ನ ಹತ್ರ ಬನ್ನಿ. ಇವಾಗ ನನ್ನ ಹತ್ರ ಬಂದ್ಮೇಲೆ ತಿರ್ಗಾ ಕೆಳಗಡೆ ಹೋಗ್ಬಿಡಿ, ಅವಶ್ಯಕತೆ ಇಲ್ಲ. ಶಿವ ಪಾರ್ವತಿಗೆ ಪದ್ಮಪುರಾಣದಲ್ಲಿ ಹೇಳ್ತಾ ಇದ್ದಾನೆ, ಬೇರೆ ಬೇರೆ ದೇವತೆಗಳ ಆರಾಧನೆಯನ್ನ ಮಾಡಿ ಬಹಳ ಜನ್ಮಗಳ ಬಳಿಕ ಒಬ್ಬ ಜೀವಿ ದುರ್ಗಾ ಶಕ್ತಿ ಆರಾಧನೆ ಮಾಡಕ್ಕೆ ಬರುತ್ತೆ. ಆರಾಧನೆ ಪರಿಪೂರ್ಣ ಆದ್ಮೇಲೆ ಆ ಜೀವಿಯನ್ನ ಶಕ್ತಿ ತನ್ನ ಪತಿಯಾದ ಶಿವನ ಹತ್ರ ಕರ್ಕೊಂಡು ಬರ್ತಾಳೆ. ಶಿವನ ಅಪ್ಪಟ ಭಕ್ತನಾಗಿ 3 ಜನ್ಮಗಳು ಜೀವಿಸಿದ ಬಳಿಕ ಶಿವ ಆ ಜೀವಿಯನ್ನ ವಿಷ್ಣುವಿನ ಹತ್ರ ಕರ್ಕೊಂಡು ಬರ್ತಾನೆ ಅಂತ ಶಿವ ಪಾರ್ವತಿಗೆ ಹೇಳ್ತಾರೆ. ಯಾಕಂದ್ರೆ ಶಿವನ ಆರಾಧ್ಯ ದೈವ ಸಂಕರ್ಷಣ, ರಾಮ ಶಿವನ ಆರಾಧ್ಯ ದೈವ. ಸೊ ಶಿವ ಹೇಳ್ತಾ ಇದ್ದಾನೆ, ಕೊನೆಗೆ ಎಲ್ಲ ಜೀವಿಗಳು ಎಲ್ಲಿಗೆ ಬರ್ಬೇಕು? ಕೃಷ್ಣ ಅಥವಾ ವಿಷ್ಣುವಿನ ಹತ್ರನೇ ಬರ್ಬೇಕು. ನೀವ್ ಇವತ್ತು ಇಲ್ಲಿ ಕೇಳ್ಕೊಂಡು ನೀವು ಡೈರೆಕ್ಟ್ ಆಗಿ ಆ ಮಾರ್ಗ ಸ್ವೀಕಾರ ಮಾಡಿದ್ರೆ ಟೈಮ್ ಸೇವ್ ಮಾಡ್ತೀರಾ. ಇಲ್ಲಾಂದ್ರೆ ಏನ್ ಮಾಡ್ತೀರಾ? ಹೊಡೆದು ಬಹುನಾಮ್ ಜನ್ಮನಾಮ್ ಅಂತೆ ಕೊನೆಗೆ ಇಲ್ಲಿಗೆ ಬರ್ಬೇಕು. ಬೇರೆ ಎಲ್ಲೂ ಹೋಗಕ್ಕಾಗಲ್ಲ, ಇಲ್ಲಿಗೆ ಬರ್ಬೇಕು. ಇಲ್ಲ ಕೆಳಗಡೆನೂ ಹೋಗ್ಬೋದು, ಅರೆ ಮೇಲೆ ಹೋಗ್ಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕು. ಇದು ಫೈನಲ್ ಸ್ಟಾಪ್. ವಿಷ್ಣು ಅಥವಾ ಕೃಷ್ಣನ ಆರಾಧನೆ ಕೊನೆಯ ಘಟ್ಟ. ಅದಾದ್ಮೇಲೆ ನೀವು ಪರಿಪೂರ್ಣತೆಯನ್ನ ಸಾಧನೆ ಮಾಡಕ್ ಸಾಧ್ಯ ಮನುಷ್ಯ ಜನ್ಮದಲ್ಲಿ. ಹಾಗಾಗಿ ಇದನ್ನ ಶ್ರವಣ ಮಾಡ್ಕೊಂಡು ನಾವು ಡಿಸೈಡ್ ಮಾಡ್ಬೇಕು, ನಾನು ಫಸ್ಟ್ ಕ್ಲಾಸ್ ಇಂಟೆಲಿಜೆನ್ಸ್ ನಂದು, ಮೊದಲ ದರ್ಜೆಯ ಬುದ್ಧಿನೋ, 2ನೇ ದರ್ಜೆಯ ಬುದ್ಧಿವಂತಿಕೆನೋ, 3ನೇ ವರ್ಗದ ಬುದ್ಧಿವಂತಿಕೆನೋ ಅಂತ ನಾವು ಡಿಸೈಡ್ ಮಾಡ್ಕೋಬೇಕು. 1ನೇ ವರ್ಗದವರು ನೇರವಾಗಿ ಕೃಷ್ಣ ಹತ್ರ ಬರ್ತಾರೆ, ಕೃಷ್ಣನ ಸ್ವೀಕಾರ ಮಾಡ್ತಾರೆ, ಜೀವನ ಮುಗಿಸ್ತಾರೆ, ಭಗವದ್ಧಾಮಕ್ಕೆ ಹೋಗ್ತಾರೆ, ಆನಂದದಲ್ಲಿರ್ತಾರೆ. ಈಗ ಒಂದು ಚಿಕ್ಕ ಕತೆ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ. ನಮ್ ತರಾನೇ ಒಬ್ಬ ಇದ್ದ, ಗೋಪಕುಮಾರ ಅಂತ. ಅವನು ವೃಂದಾವನದಲ್ಲಿದ್ದ. ಹೀಗೆ ಅವನು ಪರದಾಡ್ತಾ ಇದ್ದ, ಏನು ಜೀವನದ ಗುರಿ ಏನು, ಏನ್ ಮಾಡ್ಬೇಕು, ಅದು ಇದು ಅಂತ. ಕೊನೆಗೆ ಅವನು ಅಷ್ಟೊಂದು ಶ್ರದ್ಧೆ ಇತ್ತು ಅವನಲ್ಲಿ. ಹಾಗಾಗಿ ಭಗವಂತ ಏನ್ ಮಾಡ್ದ, ಅವನನ್ನ ಒಬ್ಬ ಗುರುವಿನ ಹತ್ರ ಕಳಿಸ್ದ. ಗುರುವಿನ ಹತ್ರ ಬರ್ತಾನೆ ಗೋಪಕುಮಾರ. ಗುರು ಮಂತ್ರವನ್ನ ಕೊಡ್ತಾನೆ, ಭಗವಂತನನ್ನ ಪಡ್ಕೊಳಕ್ಕೆ ಮಂತ್ರವನ್ನ ಕೊಡ್ತಾನೆ. ಸೊ ಗೋಪಕುಮಾರ ಆ ಮಂತ್ರೋಚ್ಚಾರಣ ಮಾಡಿ 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 ಅವನು ಕ್ರಮೇಣವಾಗಿ ಪರಿಪೂರ್ಣತೆಯನ್ನು ಪಡ್ಕೋತಾನೆ. ಆ ಆರಂಭದಲ್ಲಿ ಅವನು ಮೊದಲು ಸ್ವರ್ಗಕ್ಕೆ ಹೋಗ್ತಾನೆ, ಸ್ವರ್ಗದಿಂದ ಶಿವಲೋಕಕ್ಕೆ ಹೋಗ್ತಾನೆ, ಶಿವಲೋಕದಿಂದ ವಿಷ್ಣುವಿನ ವೈಕುಂಠ ಲೋಕಕ್ಕೆ ಹೋಗ್ತಾನೆ, ವೈಕುಂಠದಿಂದ ಅಯೋಧ್ಯೆಗೆ ಹೋಗ್ತಾನೆ, ಅಯೋಧ್ಯೆಯಿಂದ ಮಥುರಾಗೆ ಹೋಗ್ತಾನೆ, ಜಗನ್ನಾಥಪುರಿಗೆ ಹೋಗ್ತಾನೆ, ಆಮೇಲೆ ಕೊನೆಗೆ ದ್ವಾರಕಾಗೆ ಹೋಗ್ತಾನೆ. ಇದೆಲ್ಲ ಹೋಗ್ತಾನೆ. ಆದ್ರೆ ಅವನಿಗೆ ಬೇಕಾಗಿದ್ದು ಕೇವಲ ಕೃಷ್ಣ. ಬೇರೆ ಕಡೆ ಎಲ್ಲ ಅವನ ಪರೀಕ್ಷೆ ನಡೀತಾ ಇತ್ತು. ಅರೆ ಎಲ್ಲ ಕಡೆ ಎಲ್ಲ ಪರೀಕ್ಷೆಗಳಲ್ಲೂ ಅವನು ಉತ್ತೀರ್ಣನಾಗಿ, ಇಲ್ಲ ನನಗೆ ಬೇರೆ ಏನು ಬೇಡ, ನನಗೆ ಬೇರೆ ಯಾರು ಬೇಡ, ನನಗೆ ಬೇಕಾಗಿರೋದು ಕೇವಲ ಕೃಷ್ಣ.
ಅದು ವೃಂದಾವನದಲ್ಲಿರೋ ಕೃಷ್ಣ ಅಂತ ಅವ್ನು ಹುಡ್ಕೊಂಡು ಅಲ್ಲಿ ತನಕ ಹೋದ. ಸರಿ, ಕೊನೆಗೆ ಇದೆಲ್ಲ ಆದ್ಮೇಲೆ ವೃಂದಾವನಕ್ಕೆ ಹೋಗ್ತಾನೆ. ವೃಂದಾವನಕ್ಕೆ ಹೋದಾಗ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಕೃಷ್ಣ ಆಟ ಆಡ್ತಾ ಇದ್ದಾನೆ, ತನ್ನ ಸ್ನೇಹಿತರ ಜೊತೆ ಆಟ ಆಡ್ತಾ ಇದ್ದಾನೆ ಕೃಷ್ಣ. ಏನೋ 5 ಜನ ಒಂದ್ ಕಡೆ ಇದ್ದಾರೆ, ಇನ್ನೊಂದು 5 ಜನ ಇನ್ನೊಂದ್ ಕಡೆ ಇದ್ದಾರೆ, ಏನೋ ಆಟ ಆಡ್ತಾ ಇದ್ದಾರೆ. ಇವಾಗ 5 ಜನ ಈ ಕಡೆ ಇರ್ಬೇಕು, 5 ಜನ ಆ ಕಡೆ ಇರ್ಬೇಕು. ಇವಾಗ ಒಬ್ಬ ಕೂಡ ಕಡಿಮೆ ಆಗ್ಬಿಟ್ರೆ ಆಟ ಸ್ಟಾಪ್ ಆಗ್ಬಿಡುತ್ತೆ. ಇವಾಗ ಏನಾಗುತ್ತೆ, ಈ ಆಟ ನಡೀತಾ ಇದೆ, ಕೃಷ್ಣ ದೂರದಿಂದ ನೋಡ್ತಾನೆ, ಯಾರು ಬರ್ತಾ ಇದ್ದಾರೆ? ಗೋಪಕುಮಾರ ಬರ್ತಾ ಇದ್ದಾನೆ. ಸೊ ಕೃಷ್ಣ ಗೋಪಕುಮಾರನ ನೋಡಿದ ತಕ್ಷಣ ಆಟವನ್ನ ಬಿಟ್ಟು ಓಡ್ತಾ ಇದ್ದಾನೆ ಅಲ್ಲಿಂದ. ಅವ್ನ ಫ್ರೆಂಡ್ಸ್ ಎಲ್ಲ ಕರಿತಾ ಇದ್ದಾರೆ, ಏ ಕೃಷ್ಣ ಇಲ್ಲಿಗೆ ಓಡೋಗ್ತಾ ಇದೆಯಾ? ನಮ್ಮ ಆಟ ಎಲ್ಲ ನೋಡಿ ಅರ್ಧಂಬರ್ಧ ನಿಂತೋಗ್ಬಿಡ್ತು ನಿನ್ನಿಂದ, ಬಾ ವಾಪಸ್. ಕೃಷ್ಣ ಕೇಳೋದಿಲ್ಲ, ಹಂಗೆ ಓಡೋಗ್ತಾನೆ. ನೋಡಿ ಎಷ್ಟು ಉತ್ಸಾಹದಿಂದ ಹರೇ ರಾಮ ಕಿಚ್ಚಾಡ್ತಾ ಇದಾರೆ ಮಕ್ಕಳು. ಅಷ್ಟು ಉತ್ಸಾಹ ನಮ್ಮಲ್ಲಿ ಇದ್ರೆ ನಾವು ಹೊರಟೋಗ್ಬಿಡ್ತೀವಿ. ಸೊ ಗೋಪಕುಮಾರ ನೋಡ್ತಾನೆ ಕೃಷ್ಣ. ನೋಡಿದ ತಕ್ಷಣ ಕೃಷ್ಣ ತನ್ನ ಆಟವನ್ನ ಬಿಟ್ಟು ಓಡಿ ಬರ್ತಾನೆ. ಓಡಿ ಬಂದ್ಬಿಟ್ಟು ಏನ್ ಮಾಡ್ತಾನೆ? ಗೋಪಕುಮಾರನನ್ನ ಆಲಂಗಿಸ್ತಾನೆ. ಆಲಂಗಿಸ್ಬಿಟ್ಟು ಹೇಳ್ತಾನೆ, ಗೋಪಕುಮಾರ ಎಲ್ಲಪ್ಪ ಇದ್ದೆ ಇಷ್ಟು ದಿನ, ನಿನಗೋಸ್ಕರ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ. ಇದು ಕೃಷ್ಣ ನಮ್ಮೆಲ್ಲರಿಗೂ ಹೇಳ್ತಾನೆ. ನಾವು ಯಾವತ್ತೋ ಒಂದಿನ ಕೃಷ್ಣನ ಧಾಮಕ್ಕೆ ಹೋಗ್ತೀವಿ. ಕೃಷ್ಣ ಧಾಮಕ್ಕೆ ಹೋದಾಗ ಕೃಷ್ಣ ನಮ್ಮ ಹತ್ರ ಬಂದ್ಬಿಟ್ಟು, ಯಾಕಪ್ಪ ಎಷ್ಟು ದಿನ ಎಲ್ಲಪ್ಪ ಇದ್ದೆ ನಿನಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದನ್ನು ನೆನ್ಪಿಟ್ಕೊಳ್ಳಿ. ನಮ್ಮ ಜೀವನದಲ್ಲಿ ಇದೊಂದೇ ಗುರಿ ಇರೋದು. ನಾವು ಹೋಗಿ ಕೃಷ್ಣನ ಹತ್ರ ಹೋಗಿ ಕೃಷ್ಣನ ಸಂಘದಲ್ಲಿ ನಾವು ನಮ್ಮ ಜೀವನವನ್ನ ಆನಂದದಲ್ಲಿ ಕಳೆಯೋದೇ ನಮ್ಮ ಜೀವನದ ಧ್ಯೇಯ. ಇಲ್ಲಿ ಒಂದಾದ್ಮೇಲೆ ಒಂದು ಕಷ್ಟಗಳನ್ನ ಎದುರಿಸ್ಕೊಂಡು ಇದೇ ಜೀವನ ಅನ್ಕೊಂಡು ಭ್ರಮೆಯಲ್ಲಿ ಇರೋದಲ್ಲ. ಈ ಜೀವನದ ಗುರಿಯನ್ನ ಸಾಧಿಸಕ್ಕೆ ಮಾರ್ಗವನ್ನ ಕೊಡೋದಕ್ಕೆ ಕೃಷ್ಣ ಭಗವದ್ಗೀತೆ ಕೊಟ್ಟಿದ್ರು. ಮೊನ್ನೆ ಯಾರೋ ನನಗೆ ಹೇಳ್ತಾ ಇದ್ರು, ಸಂಬಂಧಿಕರಲ್ಲಿ ಯಾರೋ ತೀರೋಗ್ಬಿಟ್ರು, ಎಷ್ಟೊಂದು ದುಃಖ, ಎಲ್ಲರೂ ದುಃಖದಲ್ಲಿದ್ದಾರೆ, ದೇವರೇ ಇಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಹೇಳಿದೆ, ಇದಕ್ಕೋಸ್ಕರನೇ ಕೃಷ್ಣ ಭಗವದ್ಗೀತೆ ಕೊಟ್ಟರು. ಮೊಟ್ಟ ಮೊದಲಿಗೆ ಜೀವನವನ್ನ ನಡೆಸೋದಕ್ಕೆ ಒಂದು ಸ್ವಸ್ಥ ಬುದ್ಧಿ ನಾವು ಭಗವದ್ಗೀತೆಯಿಂದ ಪಡ್ಕೋತೀವಿ. ಬೇಸಿಕ್ ಗೈಡೆನ್ಸ್, ಜೀವನ ಹೇಗೆ ನಡೆಸ್ಬೇಕು. ಅದಾದ್ಮೇಲೆ ಇನ್ನು ಉನ್ನತ ಮಟ್ಟಕ್ಕೆ ಹೋಗ್ಬೋದು, ಅಂತಿಮವಾಗಿ ಕೃಷ್ಣ ಹತ್ರನೇ ಹೋಗ್ಬೋದು ನಾವು. ಹಾಗಾಗಿ ದಯವಿಟ್ಟು ಎಲ್ಲರಲ್ಲೂ ಪ್ರಾರ್ಥನೆ, ಈ ಭಗವದ್ಗೀತೆಯನ್ನ, ಈ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನ ಓದುವಾರ ನಾನು ಹೇಳ್ದಂಗೆ ಬೇರೆ ಮಾರ್ಗ ಇಲ್ಲ ಕಲಿಯುಗದಲ್ಲಿ. ಕೇವಲ ಹರೇ ಕೃಷ್ಣ ಮಹಾಮಂತ್ರ ಒಂದೇ ಮಾರ್ಗ. ಇದನ್ನ ನೀವು ಸ್ವೀಕಾರ ಮಾಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ನೀವು ಸಾಕ್ಷಾತ್ಕಾರವನ್ನು ಪಡ್ಕೋಬಹುದು. ಇಲ್ಲಾಂದ್ರೆ ಏನ್ ಮಾಡ್ಬೇಕು? ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಇನ್ನೊಂದು ತಾಯಿಯ ಗರ್ಭವನ್ನ ಪ್ರವೇಶ ಮಾಡಕ್ಕೆ ರೆಡಿಯಾಗಿರಿ. ಆ ತಾಯಿ ಮನುಷ್ಯ ಹಾಗೂ ಇರ್ಬೋದು, ಇಲ್ಲ ಇಂದ್ರನ್ ತರ. ಓಕೆ, ಭಗವದ್ಗೀತಾ ಕಿ ಜಯ, ಜಗದ್ಗುರು ಶ್ರೀ ಪ್ರಭುಪಾದ ಕಿ ಜಯ. ಯಾರಿಗಾದ್ರು ಏನಾದ್ರು ಪ್ರಶ್ನೆ ಇದೆಯಾ? ಪ್ರಶ್ನೆ ಇಲ್ಲ ಅಂದ್ರೆ ಪ್ರಸಾದ ವಿತರಣೆ. ಹರೇ ಕೃಷ್ಣ.